ಆತ್ಮೀಯ ಬಂಧುಗಳೇ, ತುಮಕೂರಿನ ನಿವೇದಿತಾ ನಿಕೇತನದ 25ನೇ ವರ್ಷದ ವರ್ಷಾಚರಣೆ ಈ ಬೆಳ್ಳಿ ಹಬ್ಬದ ಪ್ರಯುಕ್ತ ಏರ್ಪಡಿಸಿರುವಂತಹ ನಿವೇದಿತೆಯ ಕುರಿತಂಥ ಈ ಚಿಂತನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ನಿವೇದಿತ ಬಳಗದ ಎಲ್ಲ ಸೋದರಿಯರಿಗೆ ಭಗವಂತನ ಸ್ಮರಣೆಗಳನ್ನು ಹೇಳ್ತಾ, ಭಾರತಕ್ಕೆ ನಿವೇದಿತಾಳ ಕೊಡುಗೆ ಅನ್ನೋ ವಿಷಯವಾಗಿ ಒಂದಷ್ಟು ಚಿಂತನೆಗಳನ್ನು ಮಾಡೋಣ. ಅವಳ ಕೊಡುಗೆ ನಾವು ಅರ್ಧ ಗಂಟೆಯಲ್ಲಿ ಹೇಳಿ ಪೂರೈಸಲಾಗದ್ದು ಮತ್ತು ಕೆಲವು ದಿನ ಸ್ಮರಣೆ ಮಾಡಿಕೊಂಡ್ರೂ ಸಾಕಾಗಂಥದ್ದು. ಅವಳ ಕೊಡುಗೆ ನಮಗೆ ನಿತ್ಯವೂ ಸ್ಮರಣೀಯವಾಗಿರಬೇಕು. ಅಂಥ ಅದ್ಭುತವಾದಂಥ ಕೊಡುಗೆಯನ್ನು ಸೋದರಿ ನಿವೇದಿತೆ ನಮಗೆಲ್ಲ ಕೊಟ್ಟಿದ್ದಾಳೆ. ಭಾರತ ಅವಳನ್ನು ಚಿರಸ್ಮರಣೀಯ ಅಂತ ಭಾವಿಸಿ ಅವಳನ್ನು ನಾವು ಭಾರತ ಇರುವವರೆಗೂ ಕೂಡ ಅವಳನ್ನು ಸ್ಮರಣೆ ಮಾಡಿಕೊಳ್ಬೇಕು. ಅಂಥ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾಳೆ. ಮೊದಲನೇದಾಗಿ, ಅವಳು ತನ್ನದಲ್ಲದ ದೇಶವನ್ನು ಈ ಪರಿಯಾಗಿ ಪ್ರೀತಿಸುವುದೇ ದೊಡ್ಡ ಆಶ್ಚರ್ಯಕರವಾದಂಥ ವಿಷಯ. ಇವತ್ತು ಬಹಳ ಜನರಿಗೆ ನಮ್ಮಲ್ಲೇ ಈ ದೇಶ ಪ್ರೇಮ, ದೇಶ ಸೇವೆ ಇದರ ಕುರಿತಾಗಿ ಜನರಿಗೆ ತಿಳಿಸಿಕೊಟ್ಟ ಮೇಲೆ ಏನೋ ಅಲ್ಪ ಸ್ವಲ್ಪ ಬರುತ್ತೆ. ಆದರೆ ಅವಳ ದೇಶ ಪ್ರೇಮಕ್ಕೆ ಹೋಲಿಸಿದರೆ ಖಂಡಿತವಾಗಿಯೂ ನಮ್ಮದು ಯಾರ್ದೂ ಕೂಡ ದೇಶ ಪ್ರೇಮವೇ ಅಲ್ಲ. ನಾವೆಲ್ಲ ಇನ್ನೂ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ದೇಶ ಪ್ರೇಮ ಅಂದರೆ ಏನು ಅನ್ನೋದನ್ನು ಅರ್ಥ ಆಗಬೇಕು ಅಂತಂದರೆ ನಿವೇದಿತಾಳ ಜೀವನವನ್ನು ಸ್ವಲ್ಪ ಹೊತ್ತು ನಾವು ನೋಡಬೇಕು, ಅಧ್ಯಯನ ಮಾಡಬೇಕು, ಭಾವಿಸಬೇಕು. ತನ್ನದಲ್ಲಂಥ ದೇಶವನ್ನು ಈ ಪರಿಯಾಗಿ ಪ್ರೀತಿಸೋದಕ್ಕೆ ಅವಳಿಗೆ ಆ ಪ್ರೇರಣೆ ಬಂದದ್ದಾದರೂ ಹೇಗೆ? ಅವಳು ಭಾರತಕ್ಕೆ ಬರುವಾಗ ಸ್ವಾಮಿ ವಿವೇಕಾನಂದರು ಒಂದೇ ಒಂದು ಅವಳಿಗೆ ಕಂಡೀಷನ್ ಹಾಕಿದರು. ಏನಂದರೆ, ಆಕೆ ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಇಚ್ಛೆಪಟ್ಟಾಗ ಸ್ವಾಮಿ ವಿವೇಕಾನಂದ ಹೇಳಿದ್ದು, ನನ್ನ ಸೇವೆ ಅಲ್ಲ, ಭಾರತದ ಸೇವೆಯನ್ನು ಮಾಡು. ಭಾರತಕ್ಕೆ ನಿನ್ನಂಥ ಧೀರ ಮಹಿಳೆಯ ಅವಶ್ಯಕತೆ ಇದೆ. ಅಲ್ಲಿ ನಾನು ಬಯಸ್ತಾ ಇರತಕ್ಕಂಥ ಒಬ್ಬ ಸಾಮಾಜಿಕ ಸಂಘಟನೆಯಿಂದ ಕೂಡಿರ್ತಕ್ಕಂಥ, ಸೇವಾಭಾವನೆ ಇರತಕ್ಕಂಥ, ಬೌದ್ಧಿಕವಾಗಿ ವಿಕಾಸ ಹೊಂದಿರತಕ್ಕಂಥ ಒಬ್ಬ ಸ್ತ್ರೀ ಈಗ ಸದ್ಯಕ್ಕೆ ಭಾರತದಲ್ಲಿ ನನಗೆ ಸಿಗುವುದು ಕಷ್ಟ. ಆದ್ದರಿಂದ ನಾವು ಈಗ ಅದನ್ನು ಬೇರೆ ದೇಶಗಳಿಂದ ಎರವಲಾಗಿ ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳ್ತಾರೆ. ಹಾಗೆ ಸ್ವಾಮಿ ವಿವೇಕಾನಂದರಂಥ ಅಪ್ಪಟ ದೇಶ ಪ್ರೇಮಿಗೆ ಸಿಕ್ಕಂಥ ಅಭೂತಪೂರ್ವ ಒಂದು ವ್ಯಕ್ತಿ ಅಂತಂದರೆ ನಿವೇದಿತೆ. ಆ ನಿವೇದಿತೆ ಕುರಿತಾಗಿ ಅವಳು ಕೊಟ್ಟಂಥ ಕೊಡುಗೆ ಏನು ಅಂತ ನಾವು ಭಾವಿಸೋಕ್ಕಿಂತ ಮೊದಲು ನನಗೊಂದು ಭಾವನೆ ಬರ್ತದೆ. ಏನಂತಂದರೆ, ಅವಳೇ ಒಂದು ಕೊಡುಗೆ. ಅವಳ ಇಡೀ ಜೀವನ ಇದೆಯಲ್ಲ, ಅದೇ ಭಾರತಕ್ಕೆ ಅದ್ಭುತವಂಥ ಕೊಡುಗೆ. ಅವಳಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯವೇ ಇಲ್ಲ. ಅವಳದು ಬಹುಮುಖವಾದಂಥ ವ್ಯಕ್ತಿತ್ವ. ಆ ವ್ಯಕ್ತಿತ್ವದಲ್ಲಿ ಏನೇನು ಇತ್ತು ಅದೆಲ್ಲವೂ ಕೂಡ ಭಾರತಕ್ಕೆ ಒಂದು ಕೊಡುಗೆಯಾಗಿ ಬಂತು ಅಂತ ನಾವು ಹೇಳ್ಬೋದು. ಏಕೆಂತಂದರೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಅವಳ ಕೊಡುಗೆ ಇದೆ ಅಂತ ನಾವು ಭಾವಿಸುವಂತಿಲ್ಲ. ಸ್ವಾಮಿ ವಿವೇಕಾನಂದರ ಜೊತೆಗೆ ಬಂದಿದ್ದಾರೆ, ಅವರ ಶಿಷ್ಯ ಅಂದ ಮಾತ್ರಕ್ಕೆ ಕೇವಲ ಆಧ್ಯಾತ್ಮಿಕ ಕೊಡುಗೆ ನೀಡಿದ್ದಾಳೆ ಅಂತ ತಿಳ್ಕೊಂಡ್ರೆ ನಾವು ಅಲ್ಪ ಸತ್ಯವನ್ನು ಹೇಳಿದಂತ ಆಗ್ತದೆ. ಸೋದರಿ ನಿವೇದಿತೆ ಹೇಳೋದು ವ್ಯಕ್ತಿತ್ವ. ಅವಳ ವ್ಯಕ್ತಿತ್ವವನ್ನು ಒಂದು ಸಾರಿ ನಾವು ಗಮನಿಸಿ ನೋಡಿದಾಗ ಅವಳು ನೀಡಿದಂಥ ಕೊಡುಗೆಯೂ ಕೂಡ ಅದೇ ರೀತಿ ಬಹುಮುಖವಾದ ವ್ಯಕ್ತಿತ್ವ ಅವಳದು. ಹಾಗೆ ಅವಳ ಕೊಡುಗೆಯೂ ಕೂಡ ಭಾರತಕ್ಕೆ ಬಹುಮುಖವಾದದ್ದು. ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಯಾರೂ ಕೂಡ ಒಂದೊಂದು ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡಬಹುದು. ಆದರೆ ಎಲ್ಲ ಕ್ಷೇತ್ರಕ್ಕೂ ಕೂಡ ತಂದೆ ಅಂತ ಅದ್ಭುತವಂತ ಭಾರತೀಯವಾದ ರಾಷ್ಟ್ರೀಯವಾದದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಅವಳು ಕೊಟ್ಟಂಥ ಆ ಕೊಡುಗೆಯಿಂದ ನಾವು ಭಾವಿಸಬೇಕು. ನಿವೇದಿತಾಳ ವ್ಯಕ್ತಿತ್ವವನ್ನು ಒಂದು ಸಾರಿ ಭಾವಿಸಿ ನೋಡೋಣ. ಆಮೇಲೆ ಅದೇ ವ್ಯಕ್ತಿತ್ವದ ಪ್ರತಿಫಲನ
ಆ ವ್ಯಕ್ತಿತ್ವದಿಂದ ಒಡಮೂಡಿದಂಥ ಅವಳಲ್ಲಿ ಯಾವ ಯಾವ ವಿಷಯದಲ್ಲಿ ಆಸಕ್ತಿ ಇತ್ತು ಆಯಾ ವಿಷಯಗಳನ್ನೇ ಅವಳು ಹೇಗೆ ಅವಳನ್ನು ಸಮಾಜಮುಖಿಯಾಗಿ ಹರಿಸಿ ಕೊಡುಗೆಯಾಗಿ ಕೊಟ್ಟಳು ಅನ್ನೋದನ್ನು ನಾವು ಭಾವಿಸೋದಕ್ಕೆ ಅನುಕೂಲ ಆಗುತ್ತೆ. ಅವಳು ಹೇಳ್ತಾಳೆ, ಅವಳದು ಬಹುಮುಖ ವ್ಯಕ್ತಿತ್ವ. ಎಂಥ ವ್ಯಕ್ತಿತ್ವ ಅಂದರೆ ನಮಗೆಲ್ರಿಗೂ ಇರಬೇಕಾದಂಥ ಒಂದು ಗುಣ. ಯಾರ್ಯಾರು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಇರಬೇಕಂತ, ಅವನು ಪುರುಷ ಆಗಿರಲಿ ಸ್ತ್ರೀ ಆಗಿರಲಿ, ಇರಬೇಕಾದ್ದೇನೆಂದರೆ ಮಾತೃ ಹೃದಯ. ಈ ಮಾತೃ ಹೃದಯ ಯಾರಲ್ಲಿರ್ತದೋ ಅವರಿಂದ ಮಾತ್ರವೇ ಸೇವೆ ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ನಿನ್ನ ಹೃದಯ ಮೃದುವಾಗಿಲ್ಲದೆ ಹೋದರೆ ಖಂಡಿತವಾಗಿ ಅರ್ಥ ಆಗುವುದಿಲ್ಲ. ಅವಳಿಗಿದ್ದಂಥ ಬಹುಮುಖ ಪ್ರತಿಭೆಯಲ್ಲಿ, ಬಹುಮುಖ ವ್ಯಕ್ತಿತ್ವದಲ್ಲಿ ಮೊದಲನೇ ಆಯಾಮವೇ ಮಾತೆಯ ಮೃದು ಹೃದಯ. ಹಾಗೆ ಅವಳು ಪುರುಷರಲ್ಲೂ ಕೂಡ ವೀರ್ಯೋತ್ಸಾಹಗಳನ್ನು ತುಂಬಬಲ್ಲಂಥ, ತನ್ನ ಮಾತುಗಳ ಮೂಲಕ ತನ್ನ ಕ್ರಿಯಾಶೀಲತೆಯ ಮೂಲಕ ತುಂಬಬಲ್ಲಂಥ ಯೋಧನ ವೀರ್ಯ ಉತ್ಸಾಹಗಳು, ತತ್ವಜ್ಞಾನಿಯ ಪ್ರಬುದ್ಧ ಚಿಂತನ ದೃಷ್ಟಿ, ಕರ್ಮಯೋಗಿಯ ನಿಸ್ವಾರ್ಥ ಮನೋಭಾವ, ಸಾಹಿತಿಯ ಕಾವ್ಯ ಪ್ರತಿಭೆ, ಕಲಾವಿದನ ಕಲಾ ನೈಪುಣ್ಯ, ಶಿಲ್ಪಕನ ಶಿಲ್ಪಕಲಾ ಪಾಂಡಿತ್ಯ, ಸಂತನ ಆಧ್ಯಾತ್ಮಿಕ ಶಕ್ತಿ, ದೇಶಪ್ರೇಮಿಯ ರಾಷ್ಟ್ರಪ್ರಜ್ಞೆ, ಇತರರನ್ನು ಚಕಿತಗೊಳಿಸುವ ಅದ್ಭುತವಾದ ವಾಕ್ಪಟುತ್ವ, ಇವೆಲ್ಲ ಅವಳ ವ್ಯಕ್ತಿತ್ವದ ವಿವಿಧ ಮುಖಗಳು. ಎಲ್ಲ ವ್ಯಕ್ತಿತ್ವ, ಈ ಎಲ್ಲ ಪ್ರತಿಭೆಗಳಿಗೂ ಕಿರೀಟಪ್ರಾಯವಾದದ್ದು ಆಧ್ಯಾತ್ಮಿಕತೆಯ ಉತ್ತುಂಗ ಶಿಖರವಾದ ಸನ್ಯಾಸದ ಆದರ್ಶದ ಕಡೆಗೆ ಅವಳಿಗಿದ್ದಂಥ ವಿಶೇಷವಾದಂಥ ಒಲವು. ಶಿಶುವಾಗಿದ್ದಾಗಿಂದಲೇ ಅವಳಲ್ಲಿ ಅಂತರ್ಗತವಾಗಿದ್ದ ತ್ಯಾಗವನ್ನು ಬಡಿದೆಬ್ಬಿಸುವ ಒಬ್ಬ ಮಹಾಪುರುಷನ ಆಗಮನಕ್ಕಾಗಿ ಅವಳ ಚೇತನ ಕುಡಿತಾ ಇತ್ತು ಅಂತ. ಹಾಗೆ ಬಹುಮುಖ ವ್ಯಕ್ತಿತ್ವ, ಸಾಹಿತ್ಯ, ಕಲೆ, ಅಧ್ಯಾತ್ಮ, ದೇಶಪ್ರೇಮ, ಇದೆಲ್ಲವೂ ಈ ಕೊಡುಗೆ ಅವಳು ಕೊಡಬೇಕು ಅಂತಂದರೆ ಅವಳದೇ ಮಲ್ಟಿ ಡೈಮೆನ್ಷನ್ ಪರ್ಸ್ನಾಲಿಟಿ. ಹಾಗಾಗಿ ಯಾವ ಕ್ಷೇತ್ರಕ್ಕೆ ಹೋದರೂ ಅವಳು ಆ ಕ್ಷೇತ್ರಕ್ಕೊಂದು ವಿಶೇಷ ಆಯಾಮವನ್ನು ಕೊಡ್ತಾಳೆ. ಹೀಗೆ ಯಥಾಸ್ಥಿತಿಯಾಗಿದ್ದಂಥ ಒಂದು ಹೇಗೋ ನಡ್ಕೊಂಡು ಹೋಗ್ತಾ ಇರತಕ್ಕಂಥ ಸ್ವಾತಂತ್ರ್ಯ ಆಂದೋಲನ ಇರ್ಬೋದು, ಇಲ್ಲಿನ ಶೈಕ್ಷಣಿಕ ಪದ್ಧತಿ ಇರ್ಬೋದು, ಇಲ್ಲಿನ ಸೇವಾ ಕಾರ್ಯಗಳ ಬಗ್ಗೆ ಇರ್ಬೋದು, ಎಲ್ಲವುಗಳನ್ನು ಕೂಡ ಅವಳದೇ ಅಂಥ ದೃಷ್ಟಿಕೋನ ಬೇರೆ. ಆಯಾ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಅಂತ ನಾವು ಯಾರನ್ನು ಗುರುತಿಸಿದ್ದೆವು ಭಾರತದಲ್ಲಿ, ಅವರಿಗೆಲ್ಲ ಅವಳು ಮಾರ್ಗದರ್ಶನ ಕೊಡ್ತಾಳೆ ಅಂತಂತಂದರೆ ಅವಳ ವ್ಯಕ್ತಿತ್ವ ಹೇಗೆ ಅದ್ಭುತವಾಗಿತ್ತು. ಆ ಕೊಡುಗೆ, ನಾವೇನಾದರೂ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತಂದರೆ ಅದು ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಜ್ಞಾನ ಇದ್ದರೆ ಜ್ಞಾನವನ್ನು ಕೊಡ್ತೇವೆ, ಹಣ ಇದ್ದರೆ ಹಣವನ್ನು ಕೊಡ್ತೇವೆ, ಸೇವಾ ಮಾಡೋ ಮನೋಭಾವನೆ ಇದ್ದರೆ ಸೇವೆಯನ್ನು ಮಾಡ್ತೇವೆ. ಹಾಗೆ ಇನ್ನೊಬ್ಬರಿಗೆ ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿತ್ವ ಆಗಿದ್ದರೆ ಪ್ರೇರಣೆಯನ್ನು ಕೊಡ್ತೇವೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೊಡ್ಬೋದು, ಆದರೆ ಎಲ್ಲವನ್ನೂ ಕೊಟ್ಟಂಥವು. ಆದ್ದರಿಂದ ಅವಳ ಕೊಡುಗೆಯನ್ನು ಧ್ಯಾನಿಸುವುದೇ ನಮ್ಮ ಒಂದು ದೊಡ್ಡ ಏನು ಹೇಳಬೇಕು, ಅದಕ್ಕೆ ಧ್ಯಾನ ಅಂತ ಹೇಳ್ತಿರೋ ಅಥವಾ ಒಂದು ಆ ಹಂತದಲ್ಲಿ ಬೆಳೆಯೋದಕ್ಕೆ ಬೇಕಾದಂಥ ಧ್ಯಾನ ಸ್ಥಿತಿ ಅಂತ ನಾವು ಭಾವಿಸ್ಬೋದು ಬೇಕಾದರೆ. ಹೀಗೆ ಅವಳು ಕೊಟ್ಟಂಥ ಕೊಡುಗೆಯನ್ನು ಭಾವಿಸೋದಕ್ಕಿಂತ ಮೊದಲು ನಿವೇದಿತೆ ಅಂದರೆ ಯಾರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ, ಇನ್ನೂ ಗೊತ್ತಾಗಬೇಕಾಗಿದೆ, ಬಹಳ ಜನರಿಗೆ ಗೊತ್ತಾಗಬೇಕಾಗಿದೆ. ಆದರೆ ಆ ಜೀವನ ಚರಿತ್ರೆಯನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಹೋಗುವುದಿಲ್ಲ. ನಾನು ಅವಳ ವ್ಯಕ್ತಿತ್ವದ ಒಂದಷ್ಟು ಭಾರತಕ್ಕೆ ನೀಡತಕ್ಕಂಥ ಈ ಎಲ್ಲ ಕೊಡುಗೆಗಳ ಬಗ್ಗೆ, ಹಲವಾರು ಕ್ಷೇತ್ರಗಳಿಗೆ ನೀಡಿದಂಥ ಕೊಡುಗೆಗಳನ್ನು, ಅದರಲ್ಲೂ ಎಲ್ಲ ಕ್ಷೇತ್ರದ ಬಗ್ಗೆ ಪೂರ್ಣವಾಗಿ ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಲ್ಲಿ ಸ್ವಲ್ಪ ಅಂಶಗಳನ್ನು ನಾವು ಭಾವಿಸೋದಾದರೆ ನಾನು ನಿಮ್ಮ ಜೊತೆಗೆ ಆ ಭಾವನೆಗಳನ್ನು ಹಂಚಿಕೊಳ್ಬೇಕು ಅಂತ ಇಚ್ಛೆ ಇದೆ. ಅದಕ್ಕಿಂತ ಮೊದಲು ನಿವೇದಿತೆ ಅವಳ ಬಗ್ಗೆ ಭಾರತದಲ್ಲಿ ಮಹಿಮಾನ್ವಿತರಂತೆ ಯಾರನ್ನು ನಾವು ಗುರುತಿಸಿದ್ದೇವೆ, ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸೋಣ. ಶ್ರೀಮಾತೆ ಶಾರದಾದೇವಿಯರು ಹೇಳ್ತಾರೆ, ನಿವೇದಿತಾ ಭಾರತ ದೇಶಕ್ಕೆ ಸೇರಿದವಳು. ಶ್ರೀರಾಮಕೃಷ್ಣರ ಚಿಂತನೆ ಮತ್ತು ಸಂದೇಶಗಳನ್ನು ಪ್ರಚುರಪಡಿಸಲು ಅಲ್ಲಿ ಜನ್ಮ ತಳೆದಳು, ಅಂದರೆ ಪಶ್ಚಿಮದಲ್ಲಿ ಜನ್ಮ ತಳೆದಳು ಅಂತ. ಎಂಥ ಅದ್ಭುತ ಶ್ರೀಮಾತೆ ಶಾರದಾದೇವಿಯವರಿಂದ ಇಂಥ ಅದ್ಭುತವಾದಂಥ ಮಾತು, ನಿವೇದಿತಾ ಭಾರತಕ್ಕೆ ಸೇರಿದವಳು ಅಂತ. ಅದೇ ದೊಡ್ಡ ಕೊಡುಗೆ ಅಲ್ಲ. ಇನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಂಗ್ಲೆಂಡ್ ಕಾರ್ಯದ ಪರಿಣಾಮವಾಗಿ ನಮಗೆ ದೊರಕಿದ ಅತ್ಯಂತ ಶ್ರೇಷ್ಠವಾದ ಪುಷ್ಪ ನಿವೇದಿತಾ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಆ ಮಾತನ್ನು ನಾವು ಗಮನವಿಟ್ಟು ಕೇಳಬೇಕು,
ಮತ್ತೆ ಮತ್ತೆ ಭಾವಿಸಬೇಕು, ಮತ್ತೆ ಮತ್ತೆ ಧ್ಯಾನಿಸಬೇಕು. ನಿವೇದಿತ ಅಂದರೆ ಯಾರು ಅಂತ ತಿಳ್ಕೋಬೇಕು. ಅವ್ರು ಹೇಳ್ತಾರೆ, ವಿವೇಕಾನಂದರನ್ನ ಅಧ್ಯಯನ ಮಾಡಿ ನಾನು ಭಾರತವನ್ನು ಪ್ರೀತಿಸಲು ಕಲಿತೆ. ವಿವೇಕಾನಂದರನ್ನ ಅಧ್ಯಯನ ಮಾಡಿ ನಾನು ಭಾರತವನ್ನು ಪ್ರೀತಿಸುವುದನ್ನು ಕಲಿತೆ. ನಿವೇದಿತಳ ಕೃತಿಗಳ ಮೂಲಕ ವಿವೇಕಾನಂದರನ್ನ ನಿಜವಾಗಿ ಅರ್ಥ ಮಾಡಿಕೊಂಡೆ. ನಾವು ವಿವೇಕಾನಂದರನ್ನ ಅರ್ಥ ಮಾಡ್ಕೊಳ್ಬೇಕಂತಂದರೆ ಯಾರ ಮೂಲಕ ಹೋಗಬೇಕು? ನಿವೇದಿತೆಯ ಮೂಲಕ ಹೋಗಬೇಕು, ಸೋದರಿ ಕೃಷ್ಣನ ಮೂಲಕ ಹೋಗಬೇಕು. ಆವಾಗ ಸ್ವಾಮಿ ವಿವೇಕಾನಂದರು ಯಾರು ಅಂತ ನಮಗೆ ಅರ್ಥ ಆಗುತ್ತೆ. ಹಾಗೆ ರಾಮಕೃಷ್ಣರು ಯಾರು ಅಂತ ತಿಳ್ಕೊಬೇಕು ಅಂತಂದರೆ ವಿವೇಕಾನಂದರ ಮೂಲಕ ಹೋಗಬೇಕು. ಹಾಗೆ ಶಾರದಾ ಮಾತೆಯವರು ಯಾರು ಅಂತ ತಿಳ್ಕೊಬೇಕು ಅಂತಂದರೆ ಈ ವಿವೇಕಾನಂದರು, ಶ್ರೀರಾಮಕೃಷ್ಣರು, ನಿವೇದಿತೆ ಇವರೆಲ್ಲರ ಮೂಲಕ ಹೋದಾಗ ಶ್ರೀಮಾತೆ ಶಾರದಾ ದೇವರು ನಮಗೆ ಅರ್ಥ ಆಗ್ತಾರೆ. ಹಾಗೆ ನಿವೇದಿತೆಯನ್ನು ನೋಡಿ, ಅವರ ಸುಭಾಷ್ ಚಂದ್ರ ಬೋಸ್ರಂಥ ಮಹಾನ್ ಕ್ರಾಂತಿಕಾರಿ ಅವ್ರು ಹೇಳ್ತಾರೆ, ನಿವೇದಿತಾಳ ಕೃತಿಗಳ ಮೂಲಕ ವಿವೇಕಾನಂದರನ್ನ ನಿಜವಾಗಿ ಅರ್ಥ ಮಾಡಿಕೊಂಡೆ. ನಿವೇದಿತಾಳನ್ನು ಸಂಧಿಸುವುದೆಂದರೆ ಮಹಾಶಕ್ತಿಯೊಂದರ ಸಂಪರ್ಕ ಬೆಳೆಸಿದಂತೆ ಅಂತ ಗೋಪಾಲಕೃಷ್ಣ ಗೋಖಲೆಯವರು ಹೇಳ್ತಾರೆ. ಮೋತಿಲಾಲ್ ಘೋಷ್ ಅನ್ನೋರು ಹೇಳ್ತಾರೆ, ಸ್ತ್ರೀಯರ ಮಧ್ಯೆ ಅವಳು ರಾಣಿಗಿಂತಲೂ ಹೆಚ್ಚಿನವಳು. ಕಷ್ಟದಿಂದ ನರಳುತ್ತಿರುವ ಜನರಿಗೆ ಸುಖವನ್ನೀಯಲು ಸ್ವರ್ಗದಿಂದ ಇಳಿದು ಬಂದ ಮನುಷ್ಯ ರೂಪದ ದೇವತೆಯಂತಿದ್ದಳು. ಅವಳು ತನ್ನ ದಿವ್ಯ ಜೀವನವನ್ನು ಜನಸೇವೆಗಾಗಿ ಸಮರ್ಪಿಸಿದವಳು ಅಂತ ಹೇಳ್ತಾರೆ. ರಾಸ್ ಬಿಹಾರಿ ಘೋಷ್ ಅಂತ ಸ್ವಾತಂತ್ರ್ಯ ಹೋರಾಟಗಾರ, ಬಹಳ ದೊಡ್ಡ ಕ್ರಾಂತಿಕಾರಿ, ಅವರು ಹೇಳ್ತಾರೆ, ಸೋದರಿ ನಿವೇದಿತಾ ಶಕ್ತಿಯ ಪ್ರತಿಮೂರ್ತಿ ಮತ್ತು ಅಂತಹ ಶಕ್ತಿಯುತ ವ್ಯಕ್ತಿತ್ವವನ್ನು ನಾನೆಂದೂ ನೋಡಿರಲಿಲ್ಲ. ಏನು ಒಂದೇ ಒಂದು ನೋಟದಿಂದ ಕ್ಷಣ ಮಾತ್ರದಲ್ಲಿ ನನಗೆ ಮಾತೃಭೂಮಿಯ ಸೇವಾ ದೀಕ್ಷೆ ನೀಡಿದ ಸದ್ಗುರು ವಿವೇಕಾನಂದರ ಧರ್ಮಪುತ್ರಿಯಾದ ನಿವೇದಿತಾಳ ಚರಣ ಕಮಲಗಳಲ್ಲಿ ಜನ್ಮಭೂಮಿ ಎಂಬ ಕೃತಿಯನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನ ಮಾಡಿಸಿ ಅವನು ಕರ್ತವ್ಯ ಸುಮುಖನಾಗುವಂತೆ ಮಾಡಿದಂತೆ ನನಗೆ ಗುರುಸ್ಥಾನದಲ್ಲಿ ನಿಂತು ನಿವೇದಿತಾ ನನ್ನಲ್ಲಿ ನೈಜವಾದ ರಾಷ್ಟ್ರಭಕ್ತಿಯ ಕಿಚ್ಚು ಜಾಗೃತವಾಗುವಂತೆ ಮಾಡಿದಳು ಅಂತ ಸುಬ್ರಹ್ಮಣ್ಯ ಭಾರತಿಗಳು ಬರೀತಾರೆ. ಒಂದೊಂದು ವಾಕ್ಯವೂ ಕೂಡ ಧ್ಯಾನ ಮಾಡಬೇಕಾದಂಥ ಧ್ಯಾನ ಯೋಗ್ಯ ವಾಕ್ಯಗಳು. ಇನ್ನು ವಿಶ್ವ ಕಂಡಂಥ ಅದ್ಭುತ ಕವಿ, ನೊಬೆಲ್ ಪಾರಿತೋಷಿಕ ವಿಜೇತ ಸಾಹಿತ್ಯದಲ್ಲಿ ಏಷ್ಯಾಖಂಡದ ಪ್ರಥಮ ನೊಬೆಲ್ ಪಾರಿತೋಷಿಕವನ್ನು ಪಡೆದಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ, ಭಾರತದ ಸೇವೆಗಾಗಿ ಆಕೆ ತನ್ನನ್ನು ತಾನು ಸಂಪೂರ್ಣವಾಗಿ ಕೊಟ್ಟುಕೊಂಡಳು. ತನಗಾಗಿ ಯಾವುದನ್ನೂ ಹಿಂದಕ್ಕಿಟ್ಟುಕೊಳ್ಳಲಿಲ್ಲ. ಇನ್ನೊಬ್ಬರು ಗಿರಿಜಾಶಂಕರ್ ರಾಯ್ ಚೌಧರಿಯನ್ನು ಹೇಳ್ತಾರೆ, ಭಾರತಕ್ಕೆ ಪ್ರಾಚೀನ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ಪ್ರೇರಣೆ ನಿವೇದಿತಾಳದ್ದು. ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಯುವಕರಲ್ಲಿ ರಾಷ್ಟ್ರೀಯತೆ ಜೊತೆಗೆ ವಿದ್ಯುತ್ ಪ್ರವಾಹದಂತೆ ಕ್ರಾಂತಿಕಾರಿ ರಾಜಕೀಯ ಪ್ರಚಾರ ಮಾಡಿದ್ದಳು. ರಾಜಕೀಯ ಅಂತಂದರೆ ಈಗಿನ ರಾಜಕೀಯ ಅಲ್ಲ, ಆವಾಗಿನ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಅಂತ ನಾವು ಭಾವಿಸ್ಕೋಬೇಕು. ಹೀಗೆ ಮಹಿಮಾನ್ವಿತರೆಲ್ಲ ಅವಳ ಬಗ್ಗೆ ಹೇಳಿದ್ದಾರೆ. ಇದೆಲ್ಲ ಅವಳ ವ್ಯಕ್ತಿತ್ವದ ಅಲ್ಪ ಪರಿಚಯ ನಮಗೆ ಆಗೋದಕ್ಕೆ ಸಹಕಾರಿ. ಅಂಥ ಮಹಿಮಾನ್ವಿತರೆಲ್ಲ ಅವಳನ್ನು ನೇರವಾಗಿ ಕಂಡಂಥವರೆಲ್ಲ ಹೇಳಿದ್ದಾರೆ. ಇನ್ನು ನಿವೇದಿತಾಳ ಕೊಡುಗೆಯ ವಿಷಯವಾಗಿ ನಾವು ಯಾವ್ಯಾವ ಕ್ಷೇತ್ರಕ್ಕೆ ಅವಳ ಕೊಡುಗೆ ಇದೆ ಅನ್ನೋದನ್ನು ಪ್ರತ್ಯೇಕವಾಗಿಯೇ ಭಾವಿಸಬೇಕು. ಅವರು ನಿವೇದಿತಾ ನೀಡಿದಂಥ ಕೊಡುಗೆಗಳಲ್ಲಿ ನಾನು ಒಂದಷ್ಟು ಅಂಶಗಳನ್ನು ಗುರುತಿಸುವುದಾದರೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಅವಳ ಕೊಡುಗೆ ಮೊದಲನೇದ್ದು. ಎರಡನೇದ್ದು ಸೇವಾ ಕ್ಷೇತ್ರಕ್ಕೆ ಅವಳು ನೀಡಿದಂಥ ಕೊಡುಗೆ. ಮೂರನೇದ್ದು ಅತ್ಯಂತ ಪ್ರಮುಖವಾದಂಥದ್ದು ಯಾವುದಂದರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅವಳು ನೀಡಿದಂಥ ಕೊಡುಗೆ. ನಾಲ್ಕನೇದನ್ನು ವಿಜ್ಞಾನ, ಕಲೆ, ಸಾಹಿತ್ಯ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳ ಬೆಳವಣಿಗೆ ಹಂತದಲ್ಲಿ ಅವಳು ನೀಡಿದಂಥ ಕೊಡುಗೆಗಳನ್ನು ನಾವು ಒಂದೊಂದಾಗಿ ಚಿಂತನೆಯನ್ನು ಮಾಡೋಣ. ಮೊದಲನೇದ್ದು ಶಿಕ್ಷಣ ಕ್ಷೇತ್ರಕ್ಕೆ ಅವಳು ನೀಡಿದಂಥ ಕೊಡುಗೆ ಅದ್ಭುತವಾದಂಥ ಕೊಡುಗೆ. ಅವಳು ಹೇಳುತ್ತಾಳೆ ಏನು ಅಂತಂದರೆ,
ಅವಳೇ ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ಇಲ್ಲಿನ ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಆದ್ಯತೆ ಕೊಟ್ಟಿದ್ದೇ ಸ್ತ್ರೀ ಶಿಕ್ಷಣಕ್ಕಾಗಿ. ಅದನ್ನು ತನ್ನ ಮೂಲಕ ಪ್ರಾರಂಭ ಮಾಡಬೇಕು ಅಂತೇಳಿ ನಿಶ್ಚಯಿಸಿ ನಿವೇದಿತೆ 1899ರಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಶ್ರೀರಾಮಕೃಷ್ಣ ಬಾಲಿಕಾ ಶಾಲೆ ಅಂತ, ಬಾಲಿಕಾ ವಿದ್ಯಾಲಯ. ಆದರೆ ಅದು ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಕಾರ್ಯ. ಇವತ್ತು ನಾವು ಹಲವಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿರೋದನ್ನು ನೋಡ್ತೇವೆ, ಇವತ್ತು ವಿದ್ಯಾವಂತರಾಗಿದ್ದನ್ನು ಕಾಣ್ತೇವೆ. ಆದರೆ ಅವತ್ತಿನ ಸಮಾಜದಲ್ಲಿ ಸ್ತ್ರೀಯರಿಗೆ ಶಿಕ್ಷಣ ಎಷ್ಟು ಅಪರೂಪದ್ದಾಗಿತ್ತು ಅನ್ನೋದನ್ನು ನಾವು ಇತಿಹಾಸವನ್ನು ಓದಿ ತಿಳಿದುಕೊಂಡಾಗ ನಿವೇದಿತ ಮಾಡಿದಂಥ ಆ ಕಾರ್ಯ ಭಾರತಕ್ಕೆ ಅಂತ ಒಂದು ಪ್ರೇರಣೆ ಆಯಿತು, ಹೇಗೆ ಕೊಟ್ಟು ಅಂತ. ಸ್ವತಃ ಶಾರದಾ ಮಾತೆಯವರು ಅದನ್ನು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡ್ತಾರೆ. ಈ ಶಾಲೆಯ ಮೂಲಕ ಒಳ್ಳೊಳ್ಳೆ ಮಹಿಳಾ ರತ್ನಗಳು ಹೊರಬರುವಂತಾಗಲಿ ಅಂತ, ಜಗನ್ಮಾತೆ ಆಶೀರ್ವಾದ ಇರಲಿ ಅಂತ ಆಗಿದೆ. ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಸ್ತ್ರೀಯರಿಗೆ ಬೆರಳೆಣಿಕೆಯಷ್ಟು ಜನ ಆವಾಗ ಉನ್ನತ ಶಿಕ್ಷಣ ಪಡೆದಂಥ ಸ್ತ್ರೀಯರಿದ್ದರು, ಕೆಲವೊಂದಷ್ಟು ಜನ ಪಡೆದಂಥವರಿದ್ದರು. ಆದರೆ ಅದನ್ನು ನಾವು ಸಮಾಜದಲ್ಲಿ ಬಹುಸಂಖ್ಯಾತ ದೃಷ್ಟಿಯಿಂದ ನೋಡಿದರೆ ಖಂಡಿತವಾಗಿ ಕಡಿಮೆನೇ ಶಿಕ್ಷಣವನ್ನು ಪಡೆಯುತ್ತಿದ್ದಂಥ ಸ್ತ್ರೀಯರು. ಹಾಗಾಗಿ ನಿವೇದಿತ ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಮುಂದಾಗ್ತಾಳೆ ಆ ಶಾಲೆಯ ಮೂಲಕ. ಇದು ಒಂದು ಪ್ರಾಯೋಗಿಕವಾಗಿ ಕ್ರಿಯಾಶೀಲವಾಗಿ ತನ್ನನ್ನು ತಾನು ತೋರ್ಪಡಿಸಿಕೊಂಡಂತು. ಮತ್ತು ಅವಳು ಆ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು. ಆ ವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಅವಳನ್ನು ವಿದ್ಯಾಲಯದ ಕುರಿತಾಗಿ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದರೆ, ಶಾಲೆ ಮಾಡುವಂಥ ಪ್ರತಿಯೊಬ್ಬರಿಗೂ ಇರಬೇಕಂತ ಒಂದು ದೃಷ್ಟಿಕೋನ. ಸಣ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ಪ್ರಾರಂಭಿಸಬೇಕು, ನಮಗಾರ ಸಹಾಯಕರು ಇರಕೂಡದು, ಕೆಲವು ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಾ ಕ್ರಮೇಣ ಕೆಲಸದಲ್ಲಿ ಪರಿಣತಿಯನ್ನು ಸಾಧಿಸುವುದು. ಅದು ಹೇಳಿ ಮುಂದಿನ ವಾಕ್ಯ ಹೇಳ್ತಾಳೆ, ಶಿಕ್ಷಣದಲ್ಲಿ ಸಂಪ್ರದಾಯ ಧಾರ್ಮಿಕ ಭಾವನೆ ಇರುವುದು ಉತ್ತಮ ಎನ್ನುವುದು ನನ್ನ ಅಭಿಪ್ರಾಯ ಅಂತ ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಅದನ್ನು ಕೇಳಿ ಬಹಳ ಸಂತೋಷ ಪಡ್ತಾರೆ, ಈ ರೀತಿಯಾಗಿ ಇರಬೇಕು ಅಂತೇಳಿ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಮೀಟಿಂಗ್ ಬಲರಾಮ್ ಬೋಸ್ ಮನೆಯಲ್ಲಿ ನಡೀತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ಹಿಂದೆ ಅವಳು ಭಾಷಣ ಮಾಡ್ತಿರ್ತಾರೆ ಮೀಟಿಂಗಲ್ಲಿ. ವಿವೇಕಾನಂದರು ಹಿಂದಿನ ಸಾಲಿನಲ್ಲಿ ಕೂತ್ಕೊಂಡು ಅದಕ್ಕೆ ಪ್ರೇರಣಾದಾಯಕ ಅಂತ ವಾಕ್ಯಗಳನ್ನು ಹೇಳೋದನ್ನು ನಾವು ನೋಡ್ತೀವಿ. ಹೀಗೆ ಸ್ವಾಮಿ ವಿವೇಕಾನಂದರ ವಿಶೇಷವಾದ ಪ್ರೇರಣೆ, ಮಾರ್ಗದರ್ಶನ ಜೊತೆಗೆ ಶ್ರೀ ಮಾತೆಯವರ ಆಶೀರ್ವಾದದಿಂದ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸ್ತಾಳೆ. ಇದು ಕೇವಲ ಹಾಗೆ ಒಂದು ಶಿಕ್ಷಣವನ್ನು ಕೊಡೋದಕ್ಕೆ ಒಂದು ಶಾಲೆ ಅಂತ ಅಷ್ಟೇ ಭಾವಿಸಿದರೆ ಭಾಳ ತಪ್ಪಾಗುತ್ತೆ. ಅದು ಆಗಿನ ಕಾಲದಲ್ಲಿ ಸ್ತ್ರೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸೋದಕ್ಕಾಗಿ ಭಾರತೀಯವಾದ, ಅವಳಿಗೆ ಅತ್ಯಂತ ಆಸಕ್ತಿಕರವಾದ ವಿಷಯ ಮತ್ತು ಅವಳು ಹೇಳಲೇಬೇಕಂತ ಅಂದ್ಕೊಂಡಿದ್ದಂಥ ವಿಷಯ ಏನಂತಂದರೆ ಭಾರತೀಯವಾದವನ್ನು ಭಾರತೀಯರಿಗೆ ಬೋಧಿಸಬೇಕು ಅಂತ. ಇವರು ಅದನ್ನು ಮರೆತು ಬಿಟ್ಟಿದ್ದಾರೆ. ಈ ಆಧುನಿಕ ಇಂಗ್ಲೀಷ್ ವಿದ್ಯಾಭ್ಯಾಸ ಪಡೆದಂಥವರೆಲ್ಲ ಅದರ ಬಗ್ಗೆ ತಿರಸ್ಕಾರ ಭಾವನೆಯನ್ನು ತಾಳಿದ್ದಾರೆ ಅನ್ನೋದು ಅವಳಿಗೆ ಬಹಳ ನೋವಿನ ಸಂಗತಿಯಾಗಿತ್ತು. ಅದನ್ನು ಏನಾದರೂ ಮಾಡಿ ಸಮಾಜದಲ್ಲಿ ಹೋಗಲಾಡಿಸಬೇಕು ಅನ್ನೋದು ಅವಳ ಗುರಿಯಾಗಿತ್ತು. ಹಾಗಾಗಿ ಅವಳು ಭಾರತೀಯವಾದ ಆಗಿರಬೇಕು ಶಿಕ್ಷಣ ಅನ್ನೋದನ್ನು ತುಂಬ ಒತ್ತು ಕೊಟ್ಟು ಹೇಳ್ತಾಯಿದ್ರು. ನಿವೇದಿತ ರಾಷ್ಟ್ರೀಯ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಹೇಳ್ತಾಳೆ, ಬಹಳ ಚೆನ್ನಾಗಿದೆ. ಶಿಕ್ಷಣವೇ ಭಾರತದ ಸಮಸ್ಯೆ ಅಂತ ಹೇಳ್ತಾಳೆ. ಪ್ರಕೃತ ಶಿಕ್ಷಣ ಕ್ರಮವನ್ನು ಪಾಶ್ಚಾತ್ಯ ಶಿಕ್ಷಣ ಕ್ರಮದ ಅನುಕರಣೆಯಿಂದ ದೂರಗೊಳಿಸಿ ರಾಷ್ಟ್ರೀಯ ಶಿಕ್ಷಣವನ್ನಾಗಿ ಮಾಡುವುದು ಹೇಗೆ, ಎಲ್ಲರನ್ನೂ ಭಾರತೀಯ ಸಂತಾನರಾಗಿ ಒಗ್ಗೂಡಿಸುವುದು ಹೇಗೆ ಎಂಬುದೇ ಸಮಸ್ಯೆ. ಶಿಕ್ಷಣದ ಮೂಲಕ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಹೇಳ್ತಾಳೆ. ಎಷ್ಟು ಚಂದ ಹೇಳ್ತಾಳೆ ನೋಡಿ. ಭೂತ ವರ್ತಮಾನಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುವುದು ಇದೇ ನಮ್ಮ ಶಿಕ್ಷಣದ ಗುರಿ ಆಗಬೇಕು. ಭೂತ ಮತ್ತು ವರ್ತಮಾನವನ್ನು ಅದನ್ನು ಸಂಪರ್ಕವನ್ನು ಸಾಧಿಸುವಂಥ ಕೊಂಡಿ ಆಗಬೇಕಂತ ಹೇಳ್ತಾರೆ. ಇವತ್ತು ನಮ್ಮ ಶಿಕ್ಷಣ ಹಾಗಾಗಿದೆಯಾ? ಒಂದು ಸಾರಿ ಆಲೋಚನೆ ಮಾಡಿ. ನಿವೇದಿತೆ ಪ್ರತಿಪಾದನೆ ಮಾಡಿದಂಥ
ಈ ಶೈಕ್ಷಣಿಕ ವಿಚಾರಗಳನ್ನು ಕುರಿತು ನಮ್ಮ ಈಗಿನ ಶಿಕ್ಷಣ ನೀತಿಯನ್ನು ರೂಪಿಸುವಂಥವರಿಗೆ ಖಂಡಿತವಾಗಿಯೂ ಒಂದು ಮಾರ್ಗದರ್ಶನ ಸಿಗುತ್ತಲ್ಲಿ. ಅವರೆಲ್ಲ ಅವುಗಳನ್ನು ಅಧ್ಯಯನ ಮಾಡಿ ಇವತ್ತಿನ ಶಿಕ್ಷಣ ನೀತಿಯನ್ನು ರೂಪಿಸುವಂಥವರು ಅದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ನಿಜವಾದ ಅರ್ಥದಲ್ಲಿ ಭಾರತೀಯತೆ ಮತ್ತು ರಾಷ್ಟ್ರೀಯತೆ ಈ ಜನಾಂಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ರಾಷ್ಟ್ರೀಯತೆಯನ್ನು ಬೆಳೆಸಿದಂಥ ಶಿಕ್ಷಣ ಅದು ಶಿಕ್ಷಣವೇ ಅಲ್ಲ, ಕೇವಲ ಅಕ್ಷರಾಭ್ಯಾಸ ಮಾಡಿಸಿ 4 ಡಿಗ್ರಿಗಳನ್ನು ಕೊಟ್ಟು ಒಂದಷ್ಟು ಸಂಬಳಗಳನ್ನು ತೆಗೆದುಕೊಳ್ಳುವಂಥ ಒಂದು ವಿಧಾನ ಆಗುತ್ತೆ ಹೊರತು ಅದು ಶಿಕ್ಷಣ ನೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿವೇದಿತ ಅವತ್ತೇ 100 ವರ್ಷಗಳ ಹಿಂದೆ 150-125 ವರ್ಷಗಳ ಹಿಂದೆಯೇ ಈ ರೀತಿಯಾದಂಥ ಭಾವನೆಗಳನ್ನು ರಾಷ್ಟ್ರೀಯತೆ ಬೆಳೆಸುವುದರ ಅವಶ್ಯಕತೆಯನ್ನು ಶಿಕ್ಷಣದ ನೀತಿಯಲ್ಲಿ ಸೇರಬೇಕು ಅಂತ ಹೇಳ್ತಾಳೆ. ಸ್ತ್ರೀ ಶಿಕ್ಷಣದ ಬಗ್ಗೆ ನಿವೇದಿತ ತನ್ನ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸಿದ್ದಾಳೆ. ಭಾರತ ಎಂಬ ಶಬ್ದದ ಅರ್ಥ ಮತ್ತು ಪ್ರಪಂಚದಲ್ಲಿ ಭಾರತದ ಸ್ಥಾನ ಹಾಗೂ ಇದರೊಂದಿಗೆ ಭಾರತ ಭೂಮಿಯನ್ನು ಭಾರತ ಪ್ರಜೆಗಳನ್ನು ಸೇವಿಸುವ ಪ್ರಬಲ ಆಕಾಂಕ್ಷೆ, ಇದು ಸ್ತ್ರೀಯರಿಗೆ ಶಿಕ್ಷಣ ವಸ್ತು ಆಗಬೇಕು ಅಂತ ಹೇಳ್ತಾರೆ. ಭಾರತ ಎಂಬ ಶಬ್ದದ ಅರ್ಥ 1, ಭಾರತದಲ್ಲಿ ಪ್ರಪಂಚದ ಸ್ಥಾನ 2ನೇದ್ದು, ಹಾಗೂ ಇದರೊಂದಿಗೆ ಭಾರತ ಭೂಮಿಯನ್ನು ಭಾರತದ ಪ್ರಜೆಗಳನ್ನು ಸೇವೆ ಮಾಡುವ ಪ್ರಬಲ ಆಕಾಂಕ್ಷೆ, ಇದು ಸ್ತ್ರೀಯರಿಗೆ ಶಿಕ್ಷಣವಾಗಬೇಕು. ನಾನು ದೇಶವನ್ನು ಹೇಗೆ ಸೇವಿಸಬಲ್ಲೆ, ಹೇಗೆ ಅದನ್ನು ಪ್ರೀತಿಸಬಲ್ಲೆ, ಹೇಗೆ ಸೇವೆ ಮಾಡಬಲ್ಲೆ, ಅದರ ಬಗೆ ಹೇಗೆ, ಇದೇ ಪ್ರತಿಯೊಬ್ಬ ವಿದ್ಯಾವಂತ ಮಹಿಳೆಯ ಹೃದಯವಾಗಬೇಕು ಅಂತ ಹೇಳ್ತಾಳೆ. ಇದನ್ನು ಎಷ್ಟರ ಮಟ್ಟಿಗೆ ಅಪ್ಪಟ ಭಾರತೀಯವಾದ ಶಿಕ್ಷಣ ಇರಬೇಕು ಅನ್ನೋದು ಮತ್ತು ಮಾತೃಭಾಷೆಯಲ್ಲಿ ಶಿಕ್ಷಣ ಇರುವುದರ ಕುರಿತಾಗಿ ಅವಳ ಸ್ಪಷ್ಟವಾದ ನಿಲುವನ್ನು ನಾವು ನೋಡಬೇಕು ಅಂತಂದರೆ ಈ ಒಂದು ಘಟನೆಯಲ್ಲಿ ನೋಡ್ಬೋದು. ಒಮ್ಮೆ ರವೀಂದ್ರನಾಥ್ ಟ್ಯಾಗೋರರು ನಿವೇದಿತಾಳನ್ನು ಭೇಟಿ ಮಾಡಿ ತಮ್ಮ ಕೊನೆಯ ಮಗಳಿಗೆ ಇಂಗ್ಲೀಷ್ನಲ್ಲೇ ಶಿಕ್ಷಣ ನೀಡುವ ಉದ್ದೇಶದಿಂದ ತಮ್ಮ ಪುತ್ರಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತೆ ನಿವೇದಿತೆಯಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ನಿವೇದಿತಾ ಖಾರವಾಗಿ ಹೇಳ್ತಾಳೆ, ಠಾಕೂರ್ ಮನೆತನದ ಹೆಣ್ಣು ಮಕ್ಕಳೆಲ್ಲರನ್ನೂ ಮೇಡಮ್ಗಳನ್ನಾಗಿ ಮಾಡಬೇಕೆನ್ನುವ ಸನ್ನಾಹ ಇದೇನು ಅಂತ ಕೇಳ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ನಾವೆಲ್ಲ ರವೀಂದ್ರನಾಥ್ ಟ್ಯಾಗೋರ್ನ ಬಗ್ಗೆ ಹೇಗಿದೆ ಭಾವನೆ, ಅಂಥ ರವೀಂದ್ರನಾಥ್ ಟ್ಯಾಗೋರನ್ನೇ ಅವರು ನಿವೇದಿತ ಬೇರೆ ದೇಶದ ಒಬ್ಬ ಮಹಿಳೆ ಮಾತೃಭಾಷೆಯ ಮಹತ್ವವನ್ನು ಮನೆಗಾಣಿಸಿದ್ದು ಎಷ್ಟು ಅದ್ಭುತ ಅಲ್ಲ. ಅದನ್ನು ಎಷ್ಟು ಜನ ಹೇಳಿದ್ರು, ನೀವು ಠಾಕೂರ್ ಮನೆತನದ ಹೆಣ್ಣು ಮಕ್ಕಳೆಲ್ಲನ್ನ ಮೇಡಮ್ಗಳನ್ನಾಗಿ ಮಾಡ್ಬೇಕಂತಿದೆ, ಇಂಗ್ಲೀಷ್ ಕಲಿಸಿ ಅಂತ. ಅದಕ್ಕೆ ರವೀಂದ್ರನಾಥ್ ಟ್ಯಾಗೋರು ಆಂಗ್ಲ ಭಾಷೆಯಂತೂ ಕಲೀಲೇಬೇಕು, ಅಂದ ಮೇಲೆ ಶಿಕ್ಷಣ ಅದೇ ಭಾಷೆಯಲ್ಲಿ ಕೊಡಿಸೋದು ಇನ್ನೂ ಉತ್ತಮ ಅಲ್ಲವೇ ಅಂತ ಅವ್ರು ಕೇಳ್ತಾರೆ. ಆವಾಗ ನಿವೇದಿತ ಹೇಳ್ತಾಳೆ, ಆದರೆ ಅದರಿಂದ ನಿಮಗಾಗುವ ಲಾಭ ಏನು? ನಮ್ಮ ದೇಶದ ವೈಶಿಷ್ಟ್ಯಗಳನ್ನು ಪರಕೀಯ ಭಾಷೆಗಳ ಮೂಲಕ ಕಲಿಯುವುದು ಸಮಂಜಸವಲ್ಲ. ಈ ದೇಶದ ಸರಿಯಾದ ಸಂಪ್ರದಾಯವನ್ನು, ದೇಶದ ರೀತಿಯನ್ನು, ದೇಶ ಬೆಳೆದು ಬಂದಂಥ ರೀತಿಯನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಈ ದೇಶದ ಮಾತೃಭಾಷೆ ಸಂಸ್ಕೃತ, ಅದರ ಮೂಲಕ ತಿಳ್ಕೊಂಡಾಗ ಮಾತ್ರ ಈ ದೇಶ ಏನು ಅಂತ ಅರ್ಥ ಆಗುತ್ತೆ. ಹಾಗೆ ಆಯಾ ಪ್ರದೇಶವಾದ ಭಾಷೆಗಳಿದ್ದಾವೆ, ಆ ಭಾಷೆಗಳ ಮೂಲಕ ತಿಳ್ಕೊಂಡಾಗ ಕರ್ನಾಟಕದ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಕನ್ನಡದಲ್ಲಿ ತಿಳ್ಕೊಂಡ್ರೆ ಒಳ್ಳೆಯದು. ಅದನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ, ಇಂಗ್ಲೀಷ್ ಮೂಲಕ ಕನ್ನಡ ತಿಳ್ಕೊಂಡು ಸರಿಯಲ್ಲ. ಹಾಗೆ ವೇದಗಳನ್ನಾಗಲಿ ಪುರಾಣಗಳನ್ನಾಗಲಿ ತಿಳ್ಕೊಬೇಕು ಅಂತಂದರೆ ನಾವು ಇಂಗ್ಲೀಷ್ ಕಲ್ತ್ಕೊಂಡು ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥ ವೇದ ಭಾಷೆಗಳನ್ನು ಓದಿದರೆ ಸರಿಯಾಗಿ ಅರ್ಥ ಆಗಲ್ಲ. ಸಂಸ್ಕೃತದ ಮೂಲಕವೇ ಅದನ್ನು ನಾವು ಅಧ್ಯಯನ ಮಾಡಬೇಕು. ಹಾಗಾದಾಗ ನಿಜವಾಗಲೂ ವೇದದ ಅರ್ಥ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನೇ ನಿವೇದಿತೆ ಈ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರಿಗೆ ಹೇಳ್ತಾರೆ. ಅವಳ ಆ ಪ್ರಖರವಾದಂಥ ಸ್ವದೇಶ ಪ್ರೇಮವನ್ನು, ಅವಳ ಮಾತೃಭಾಷಾ ಅಭಿಮಾನವನ್ನು ಕಂಡು ರವೀಂದ್ರರು ಸ್ತಂಭೀಭೂತರಾಗ್ತಾರೆ. ಆಕೆಯ ಬಗ್ಗೆ ಗೌರವ ಭಾವವನ್ನು ಮೂಡಿಸಿಕೊಂಡು ಕೊನೆಯವರೆಗೂ ಕೂಡ ಅವಳನ್ನು ತುಂಬ ಗೌರವದಿಂದ ನೋಡ್ಕೊತಿರ್ತಾರೆ. ಹೀಗೆ ಯಾರಾದರೂ ಆಕೆಯನ್ನು ನಿವೇದಿತೆಯನ್ನು ಇಂಗ್ಲೀಷ್ನಲ್ಲಿ ಮಾತಾಡಿಸಿದರೆ ಅವಳು ಮೇಡಮ್, ಸಾಹೇಬ ಅಂತ ಯಾರಾದರೂ ಕರೆದ್ರೆ ಅವಳು ಭಾಳ ಖಾರವಾಗಿ ಹೇಳ್ತಿದ್ಳು. ಆಕೆ ಹೇಳ್ತಿದ್ಳು, ನೀವು ನನ್ನನ್ನು ಸೋದರಿ ಅಂತ ಕರೆದರೆ ನನಗೆ ಭಾಳ ಸಂತೋಷ ಆಗುತ್ತೆ ಅಂತ ನಯವಾಗಿ ಹೇಳ್ತಿದ್ಳು. ಅದು ಎಷ್ಟು ಅದ್ಭುತವಾಗಿದೆ ನೋಡಿ. ಅವಳಿಗೆ ಕರೆಸೋಕೆ ಇಷ್ಟ ಇಲ್ಲ. ಇವತ್ತು ನಾವು
ಮೇಡಮ್ ಇಲ್ಲ ಅಂದರೆ ಇಂಗ್ಲೀಷ್ ಗೊತ್ತಿಲ್ಲವರು ಇಂಗ್ಲೀಷ್ ಎಲ್ಲರೂ ಕೂಡ ಎಲ್ರಿಗೂ ಮೇಡಮ್ಗಳು ಎಂಥ ಭಾವನೆ ಬರೋದಕ್ಕೆ ಸಾಧ್ಯ ಇದೆ. ಸ್ತ್ರೀಯರ ಮಹಿಮೆ, ಭಾರತೀಯವಾದ ಇವೆಲ್ಲ ಅರ್ಥ ಆಗೋದಕ್ಕೆ ಹೇಗೆ ಸಾಧ್ಯ ಇದೆ. ಈಗ ನಾವು ಅದೇ ಶಿಕ್ಷಣವನ್ನು ಪಡೆದು ನಿವೇದಿತ ಹೇಳಿದ ಶಿಕ್ಷಣ ಪದ್ಧತಿ ಅವಳ ಒಂದಷ್ಟು ಅಂಶಗಳನ್ನಾದರೂ ಇವತ್ತಿನ ಶಿಕ್ಷಣ ಪದ್ಧತಿ ಅಳವಡಿಸಿಕೊಂಡಿದ್ದರೆ ಎಂಥ ಅದ್ಭುತವಾಗ್ತಿತ್ತು. ಅವಳು ಆ ರೀತಿಯಂಥ ಅದ್ಭುತವಂತ ಕೊಡುಗೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ್ದಾಳೆ. ಇನ್ನು ಈ ಶಿಕ್ಷಣ ಕ್ಷೇತ್ರದ ಕುರಿತಾಗಿ ಇನ್ನು ಹಲವಾರು ಅವಳು ಒಂದಷ್ಟು ಪುಸ್ತಕಗಳನ್ನು ಕೂಡ ರಚನೆ ಮಾಡಿದ್ದಾಳೆ. ಜೊತೆಗೆ ಶಾಲೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಪ್ರಾಯೋಗಿಕವಾಗಿ ತಾನು ಯಾವ ಶಿಕ್ಷಣ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಾಯಿದ್ಲು ಅದನ್ನು ಅಲ್ಲಿ ಕೊಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾಳೆ. ಇನ್ನು ಇದು ಶಿಕ್ಷಣಕ್ಕೆ ಅವಳು ನೀಡಿದಂಥ ಕೊಡುಗೆ. ಎರಡನೇದ್ದು ಸೇವಾ ಕ್ಷೇತ್ರಕ್ಕೆ ಅವಳು ಅದ್ಭುತವಾದ ಕೊಡುಗೆಯನ್ನು ನೀಡಿದಳು. ನಾವು ಇವತ್ತು ಸ್ವಚ್ಛ ಭಾರತ ಹಾಗೆ ಹೀಗೆ ಅಂತ ಹೀಗೆ ಕೇಳ್ತಾ ಇದ್ದೇವೆ. ಆದರೆ ಈ ಸ್ವಚ್ಛತೆ ಕಲ್ಪನೆಯನ್ನು ಗಾಂಧೀಜಿಗಿಂತ ಮೊದಲು ಈ ದೇಶಕ್ಕೆ ಕೊಟ್ಟಂಥವಳು ನಿವೇದಿತೆ. ಈ ಕಲ್ಕತ್ತದ ಬೀದಿಗಳನ್ನು ಗುಡಿಸೋದರ ಮೂಲಕ ಅಲ್ಲಿ ಯುವಕರಲ್ಲಿ ಆ ಸಾಮಾಜಿಕ ಸೇವಾ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾಳೆ. ಹಾಗೆ ಜಾಗೃತಗೊಳಿಸಿದಾಗ ಅಲ್ಲಿ ಯುವಕರು ನೂರಾರು ಜನ ಅವಳ ಜೊತೆಗೆ ಕೈಗೂಡಿಸ್ತಾರೆ. ಹಾಗೆ ಒಂದು ಸೇವಾ ಭಾವನೆಯನ್ನು ಅಲ್ಲಿ ಅವರೆಲ್ಲರಲ್ಲಿ ತುಂಬುತ್ತಾಳೆ. ಇದೊಂದು ಸಾಮಾನ್ಯ ಕಾರ್ಯವಲ್ಲ. ಅವಳು ಯಾವುದೋ ಬಹಳ ಜನ ಅವಳನ್ನು ಕೂಡ ಸ್ವತಃ ರವೀಂದ್ರನಾಥ್ ಟ್ಯಾಗೋರ್ ಹಿಡ್ಕೊಂಡು ಎಲ್ಲರೂ ಅಂದ್ಕೊಂಡಿರ್ತಾರೆ ಅಂತಂದರೆ ಇವರು ಮತಾಂತರ ಮಾಡೋದಕ್ಕೆ ಏನಾದ್ರು ಬಂದಿದ್ದಾಳ ಅನ್ನುವಂಥ ಭಾವನೆ. ಆದರೆ ಅವಳು ಮತಾಂತರ ಮಾಡೋದಕ್ಕೆ ಬಂದವಳಲ್ಲ, ಸೇವೆಯನ್ನು ಮಾಡೋದಕ್ಕೆ ಬಂದಂಥವಳು. ಯಾವುದೇ ನಿಷ್ಪಕ್ಷಪಾತ ಭಾವನೆಯಿಂದ ಸೇವೆ ಮಾಡಬೇಕು ಅಂತ ಅವತ್ತಿನ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಿದರು. 1899ರಲ್ಲಿ ಆದಂಥ ಪ್ಲೇಗ್ ಮಹಾಮಾರಿ ಆ ಸಮಯದಲ್ಲಿ ರಾಮಕೃಷ್ಣ ಮಠ ಮಿಷನ್ ಅವರು ಕೈಗೊಂಡಂಥ ಸೇವಾ ಕ್ಷೇತ್ರದಲ್ಲಿ ಸೇವಾ ಕಾರ್ಯಗಳಿಗೆ ಇವಳೇ ಆ ಸೇವಾ ಸಮಿತಿ ಅಂತ ಒಂದು ಮಾಡಿರ್ತಾರೆ, ಪ್ಲೇಗ್ ಸಮಿತಿ ಅಂತ. ಅದಕ್ಕೆ ಇವಳೇ ಕಾರ್ಯದರ್ಶಿ ಆಗ್ತಾಳೆ. ತನ್ನ ಜೀವದ ಹಂಗನ್ನು ತೊರೆದು ಪ್ರಾಣದ ಹಂಗನ್ನು ತೊರೆದು ಅಲ್ಲಿನ ಪ್ಲೇಗ್ ಬಂದಂಥ ವ್ಯಕ್ತಿಗಳ ಸೇವೆಯನ್ನು ಮಾಡ್ತಾಳೆ. ತನ್ನ ತೊಡೆಯ ಮೇಲೆ ಅವರ ತಲೆಗಳನ್ನಿಟ್ಟುಕೊಂಡು ಸೇವೆ ಮಾಡ್ತಾಳೆ. ಅದು ತನಗೂ ಬಂದಿತ್ತು ಅಂತಕ್ಕಂಥ ಯಾವುದೇ ಭಾವನೆ ಕಿಂಚಿತ್ತೂ ಕೂಡ ಅವಳಲ್ಲಿ ಇರಲಿಲ್ಲ. ಅದಕ್ಕಾಗಿ ತನ್ನ ಎಲ್ಲವನ್ನೂ ಅವಳು ತ್ಯಾಗ ಮಾಡೋದಕ್ಕೆ ಸಿದ್ಧಳಿಂತು. ಇದು ಅಂದರೆ ನಾನು ಕಡಿಮೆ ಸಮಯದಲ್ಲಿ ಇದೆಲ್ಲವನ್ನು ಹೇಳಬೇಕಾಗಿರೋದ್ರಿಂದ ಹಾಗೆ ಸ್ವಲ್ಪ ಅದನ್ನು ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಹೊರತು ಅದರ ದೀರ್ಘವಾದಂಥ ಮಾಹಿತಿಯನ್ನು ಅಥವಾ ಸವಿಸ್ತಾರವಾದ ಮಾಹಿತಿಗೆ ನಾನು ಹೋಗ್ತಾ ಇಲ್ಲ. ಆ ಪ್ಲೇಗ್ ಮಹಾಮಾರಿಯನ್ನು ಅವಳು ಮಾಡಿದಂಥ ಕಾರ್ಯಚಟುವಟಿಕೆಗಳದ್ದೇ ಒಂದು ದೊಡ್ಡ ಕಾರ್ಯ. ಅದರ ವಿಷಯ ಕೂಡ ಅಷ್ಟು ದೊಡ್ಡದು ಹೇಳೋದಕ್ಕೆ. ಇನ್ನು 1906ರಲ್ಲಿ ಜುಲೈನಲ್ಲಿ ಅನಾವೃಷ್ಟಿ. ಇದು ಯಾವಾಗಲೂ ಹೀಗೆ ನಡೀತಾ ಇರ್ತದೆ ದೇಶದಲ್ಲಿ, ಒಂದು ಅನಾವೃಷ್ಟಿ ಇಲ್ಲಾಂದರೆ ಅತಿವೃಷ್ಟಿ. ಆದರೆ ಆ ವರ್ಷ 1906ರಲ್ಲಿ ಜುಲೈನಲ್ಲಿ ಅನಾವೃಷ್ಟಿ, ಮಳೆ ಇಲ್ಲ, ಕ್ಷಾಮ. ಆವಾಗ ಏನಾದರೂ ಕೊಡೋದಕ್ಕೆ ಬಡವರಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬ ಕಡೆಗೆ ಅವಳೇ ಓಡಾಡಿ ಹಣವನ್ನು ಸಂಗ್ರಹ ಮಾಡಿ ಸೇವೆಯನ್ನು ಮಾಡ್ತಾಳೆ. ಇದೆಲ್ಲ ಮಾಡ್ತಾಯಿದ್ದು ಯಾರಿಗೋಸ್ಕರ ಅನ್ನೋದು ಮೊದಲೇ ನಾವು ಭಾವಿಸೋದಕ್ಕಿದೆ. ಎರಡನೇದ್ದು ಮಾಡ್ತಾ ಇರೋಳು ಯಾರಿಗೆ ಮಾಡ್ತಾ ಇದ್ದಾಳೆ ಮತ್ತು ಮಾಡ್ತಾ ಇರೋರು ಯಾರು ಅದನ್ನು ಭಾವಿಸಿದಾಗ ಕಣ್ಣಲ್ಲಿ ನೀರು ಬರುತ್ತದೆ. ಯಾವುದೋ ದೇಶದಲ್ಲಿ ಹುಟ್ಟಿ ಅದ್ಭುತವಾಗಿ ತನ್ನ ಜೀವನವನ್ನು ಅಲ್ಲೇ ಆರಾಮಾಗಿ ಸುಖಲೋಲುಪತೆಯಿಂದ ಕಳೆಯಬಹುದಂಥ ಒಬ್ಬ ತರುಣಿ ಇಲ್ಲಿಗೆ ಬಂದು ಈ ರೀತಿ ತನ್ನದಾದ ಜನರನ್ನು ಅದು ಸ್ವಾಮಿ ವಿವೇಕಾನಂದರೇ ಹೇಳ್ತಾರೆ, ಇಲ್ಲಿನ ಭಾರತೀಯ ಸಮಾಜ ನಿನ್ನನ್ನು ಸ್ವೀಕರಿಸುವುದಿಲ್ಲ. ಇಲ್ಲಿ ಬಡತನದ ಜೊತೆಗೆ ಇನ್ನೂ ಬುದ್ಧಿದಾರಿದ್ರ್ಯಗಳು ಕೂಡ ಇರ್ತಕ್ಕಂಥ ಜನ ಇದ್ದಾರೆ, ಅರೆನಗ್ನ ಜನ ಇದ್ದಾರೆ. ಅವರೆಲ್ಲ
ಅವ್ರಿಗೆಲ್ಲ ನೀವು ಸೇವೆ ಮಾಡಬೇಕಾಗುತ್ತದೆ ಅಂತ. ಅವ್ರು ಹೇಳಿದ ಹಾಗೆಯೇ ಆ ರೀತಿಯಂಥ ಜನರ ಮಧ್ಯೆ ಅವಳು ತನ್ನದ ಎಲ್ಲವನ್ನೂ ತೊರೆದು ಸೇವೆ ಮಾಡಿದ್ದು, ಅದು ಕೊಡುಗೆ ಅಂದರೆ ತಪ್ಪಾಗುತ್ತೆ. ಅವಳು ಅದಕ್ಕಿಂತ ಇನ್ನೂ ಏನಾದರೂ ಪದ ಇದ್ದರೆ ನಾವು ಅದನ್ನು ಹೇಳ್ಬೋದು. ಅಂಥ ಅದ್ಭುತವಾದಂಥ ಕೆಲಸವನ್ನು ನಮಗೋಸ್ಕರ ಆ ತಾಯಿ ಸೋದರಿ ನಿವೇದಿತೆ ಮಾಡಿದ್ದಾಳೆ. ಇನ್ನು ಈ ಸೇವೆಯ ಮಹಿಮೆಯನ್ನು ಅವಳು ಹೇಳಿದಷ್ಟು ಅದು ಅಪಾರವಾದಂಥದ್ದು. ಅದರಲ್ಲಿ ಒಂದು, ಅವಳು ಎಂಥ ಅದ್ಭುತವಂತ ಗುಣಗ್ರಾಹಿತ್ವ ಶಕ್ತಿ ಅವಳಲ್ಲಿತ್ತು ಅಂತಂದರೆ, ಈ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ಮೆಲುಕು ಹಾಕಬೇಕು. ಒಮ್ಮೆ ನಿವೇದಿತೆ ಒಬ್ಬ ಅಂಬಿಗನ ಮನೆಗೆ ಹೋಗಿದ್ದರು. ಅಲ್ಲಿ ಒಂದು ಸುಂದರವಾದ ಮಣ್ಣಿನ ಹಣತೆಯನ್ನು ನೋಡಿದ್ಲು. ಅದನ್ನು ಎಷ್ಟು ಹಣಕ್ಕೆ ಕೊಡ್ತೀಯಾ ಅಂತ ಕೇಳಿದ್ಲು. ಅವನು ನಾನು ಮಾರುವುದಿಲ್ಲ ಅಂದ. ಅದಕ್ಕೆ ಅವಳೇನು ತಿಳ್ಕೊಂಡು, ಹೆಚ್ಚು ಹಣಕ್ಕೆ ಬಹುಶಃ ಇವನು ಕೇಳ್ತಿರ್ಬೋದು, ಅಪೇಕ್ಷೆ ಮಾಡ್ತಿರ್ಬೋದು ಅಂತ ಹೇಳಿ ಹೆಚ್ಚು ಹಣ ಕೊಡ್ತೀನಿ ಕೊಡು ಅಂತ ಹೇಳಿ ಅವನು ಒಪ್ಕೊಳ್ಳಿಲ್ಲ. ಆಮೇಲೆ ಅಂಬಿಗ ಬಡವನಾದರೂ ಸ್ವಾಭಿಮಾನಿ, ದುಡ್ಡಿಗೆ ಆಸೆ ಪಡೋಲ್ಲ. ಕೊನೆಗೆ ಅಂಬಿಗ ಆ ಹಣತೆಯನ್ನು ನಿವೇದಿತಳಿಗೆ ಕಾಣಿಕೆಯಾಗಿ ಅರ್ಪಿಸಿದ. ಅಂಥ ಬರಗಾಲದ ಪರಿಸ್ಥಿತಿಯಲ್ಲಿ ಹಣ ಕೊಡ್ತೇನೆ ಅಂದರೂ ಕೂಡ ತೆಗೆದುಕೊಳ್ಳದೇ ಇರತಕ್ಕಂಥ ಅವನಿಗೆ ಕೊರತೆ ಇದೆ, ಅವನಿಗೆ ಹಣ ಬೇಕು, ಆದರೆ ಹಣವನ್ನು ಕೊಡ್ತೇನೆ ಅಂತ ಇವಳಾಗಿ ಹೇಳಿದರೂ ಕೂಡ ಅವನು ಸ್ವೀಕರಿಸ್ತಾ ಇಲ್ಲ. ಎಂಥ ಅದ್ಭುತವಂತ ಗುಣ ಅವಳು ಗುರುತಿಸ್ತಾ ಇದ್ದಾಳೆ. ಎಂಥ ತ್ಯಾಗ ಇದೆ, ಎಂಥ ಸ್ವಾವಲಂಬಿ ಗುಣ ಇದೆ ಇವನ ಹತ್ತಿರ ಅಂತೇಳಿ ತನ್ನ ಅನೇಕ ಉಪನ್ಯಾಸಗಳಲ್ಲಿ ಇವನ ಬಗ್ಗೆ ಅವಳು ಹೇಳ್ತಾಳೆ, ಕೊಂಡಾಡ್ತಾಳೆ. ಜನರ ಜೀವನ ಜೊತೆಗೆ ಅವರ ಜೊತೆಗೆ ಬೆರೆತು ಅವರಲ್ಲಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಗುಣಗಳನ್ನು ಎತ್ತಿ ಹಿಡಿದು ಅದನ್ನು ಮತ್ತೆ ಬೇರೆಯವ್ರಿಗೆ ಹೇಳೋದಿದೆಯಲ್ಲ, ಅದು ಅದ್ಭುತವಾದಂಥದ್ದೇ. ಯಾಕೆಂದರೆ ಎಲ್ಲೋ ಒಂದಷ್ಟು ಒಳ್ಳೆಯ ಕೆಲಸಗಳು ನಡೀತಾ ಇರ್ತವೆ, ಆದರೆ ಅವುಗಳನ್ನು ಮೆಚ್ಚಿಕೊಂಡು 4 ಜನರಿಗೆ ಅದನ್ನು ಮತ್ತೆ ಹೇಳಿ ಅವರಲ್ಲೂ ಕೂಡ ಆ ಒಳ್ಳೆಯ ಕಾರ್ಯಗಳಿಗೆ ಪ್ರೇರಣೆಯನ್ನು ಕೊಡುವಂಥದ್ದು ಇದೆಯಲ್ಲ, ಅದು ಕೂಡ ಭಾಳ ದೊಡ್ಡ ಕೊಡುಗೆನೇ. ಅದು ಇವತ್ತು ಸಮಾಜದಲ್ಲಿ ಆಗಬೇಕಾಗಿದೆ. ಎಲ್ಲೆಲ್ಲಿ ಶ್ರೇಷ್ಠತೆ ಇರ್ತದೋ ಆ ಶ್ರೇಷ್ಠತೆಯನ್ನು ಗ್ರಹಿಸಿ ಅದನ್ನು ನಾವು ಎತ್ತಿ ಹೇಳಬೇಕು, ಅಥವಾ ನಮ್ಮ ಮನಸ್ಪೂರ್ವಕವಾಗಿ ಅದನ್ನು ಜನರ ಮುಂದೆ ಕೊಂಡಾಡಬೇಕು. ಆವಾಗ ಅದರಿಂದ ಪ್ರೇರಿತರಂಥ ಜನ ಇನ್ನೂ ಹೆಚ್ಚು ಆ ರೀತಿಯಾದ ಗುಣಗಳನ್ನು, ಆ ರೀತಿಯಾದಂಥ ಸೇವಾ ಭಾವನೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಅದನ್ನು ನಿವೇದಿತೆ ಮಾಡ್ತಾಳೆ. ಇನ್ನು ಮೂರನೇದ್ದು, ಅತ್ಯಂತ ಈ ಭಾರತಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ. ಆವಾಗ ಸ್ವಾತಂತ್ರ್ಯ ಸಂಗ್ರಾಮ ಬಹಳ ಜೋರಾಗಿ ನಡೀತಾ ಇತ್ತು. ಆದರೆ ಆವಾಗ ಸ್ಪಷ್ಟವಾದಂಥ ದಿಕ್ಕು ದಿಶೆಯನ್ನು ತೋರಬಲ್ಲಂಥ ವ್ಯಕ್ತಿಗಳ ಒಂದು ಕೊಡುಗೆ ಅವಳನ್ನು ಆವಾಗ ನಾವು ಗುರುತಿಸಬೇಕು. ಏನಂತಂದರೆ, ಈ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಿಕ್ಕು ದಿಶೆಯನ್ನು ತೋರಬಲ್ಲಂಥ ಮಾರ್ಗದರ್ಶಕರು ಇರೋದಿಲ್ಲ. ಎಷ್ಟೊಂದು ಜನ ಕ್ರಾಂತಿಕಾರಿಗಳಿರ್ತಾರೆ. ಅರವಿಂದ್ ಘೋಷರಂಥ ದೊಡ್ಡ ಕ್ರಾಂತಿಕಾರಿಗಳು, ಅವರು ಹೋರಾಟಕ್ಕೆ ಉಗ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತ 2 ಗುಂಪುಗಳಾಗಿ ಅವತ್ತು ಹೋರಾಟವನ್ನು ಮಾಡ್ತಾಯಿರ್ತಾರೆ. ಆವಾಗ ಈ ನಿವೇದಿತೆ ಅವರೆಲ್ಲರಿಗೂ ರಾಷ್ಟ್ರೀಯತಾವಾದವನ್ನು ಹೇಳ್ತಾಳೆ. ಜೊತೆಗೆ ಈ ಮಂದಗಾಮಿಗಳು, ಉಗ್ರಗಾಮಿಗಳು ಅಂತ 2 ಭಾಗವಾಗಿ ಕಾಂಗ್ರೆಸ್ ಒಡೆದು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾಳೆ. ಏನು ಹೇಳ್ತಾಳೆ ಗೊತ್ತಾ? ಭಾರತದ ಮುಕ್ತಿಗೆ ಮುಖ್ಯವಾಗಿ ಮಾಡಬೇಕಾದ ಕಾರ್ಯದ ಕಡೆಗೆ ಗಮನ ಹರಿಸುವಂತೆ ಜನರನ್ನು ಆಕರ್ಷಿಸಬೇಕಾದದ್ದು ಕಾಂಗ್ರೆಸ್ಸಿನ ಕರ್ತವ್ಯ. ರಾಷ್ಟ್ರೀಯತೆಗೆ ಭದ್ರ ಬುನಾದಿಯಾಗುವಂಥ ಹೊಸ ಮಾರ್ಗವೊಂದನ್ನು ಅನುಸರಿಸಿ ತನ್ನ ಸದಸ್ಯರಿಗೆ ತರಬೇತಿ ನೀಡಬೇಕು. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ, ಮಣಿಪುರದಿಂದ ಪರ್ಷಿಯಾ ಕೊಲ್ಲಿಯವರೆಗೆ ವಾಸಿಸುತ್ತಿರುವ ವಿಶಾಲ ಕುಟುಂಬದ ಸದಸ್ಯರೆಲ್ಲರನ್ನು ಒಗ್ಗೂಡಿಸಿ ಪರಸ್ಪರ ಸಹಾನುಭೂತಿಯಿಂದ ಅವ್ರನ್ನ ಜಾಗೃತಗೊಳಿಸಬೇಕು ಅಂತ. ನೋಡಿ, ಅಲ್ಲಿದ್ದವರೆಲ್ಲ ಬುದ್ಧಿವಂತರೇ, ಅವರೆಲ್ಲ ತ್ಯಾಗಿಗಳೇ, ದೇಶಕ್ಕಾಗಿ ಹೋರಾಡೋಕ್ಕೆ ಸಿದ್ಧರಿದ್ದಾರೆ. ಆದರೆ ಸ್ವಭಾವಗಳಲ್ಲಿ ವ್ಯತ್ಯಾಸ ಇದ್ದುದರಿಂದ ಒಬ್ಬರನ್ನೊಬ್ಬರು ದ್ವೇಷಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಆ ಬಿರುಕನ್ನು ನೋಡಿ ನಮ್ಮ ಮರುಕು ಪಟ್ಕೊಂಡು ಹೇಳ್ತಾಳೆ, ಒಂದೇ ಯುದ್ಧ ಭೂಮಿಯಲ್ಲಿ ನಿಂತು ಶತ್ರುವನ್ನು ಬಿಟ್ಟು
ಒಂದೇ ಯುದ್ಧ ಭೂಮಿಯಲ್ಲಿ ನಿಂತು ಶತ್ರುವನ್ನು ಬಿಟ್ಟು ತಮ್ಮಲ್ಲಿಯೇ ಹೋರಾಡುತ್ತಾ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ. ಈ ವಿಷಯ ಭಾರತಕ್ಕೆ ತಿಳಿಯಬೇಕು. ರಾಜಕೀಯ ಗೊಂದಲಕ್ಕೆ ಈಡಾಗದ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಿಕೊಂಡು ರಾಷ್ಟ್ರ ಸ್ವಾತಂತ್ರ್ಯಕ್ಕೆ ಹೋರಾಡಲು ಸಿದ್ಧವಾಗಬೇಕು ಅಂತ ಹೇಳ್ತಾರೆ. ಅವಳ ಆ ಸ್ವಾತಂತ್ರ್ಯದ ಹೋರಾಟಕ್ಕೆ ಅವಳು ನೀಡಿದಂಥ ಕೊಡುಗೆ ಅಪಾರವಾದಂಥ, ಅದು ಕೆಲವು ಪುಸ್ತಕಗಳಲ್ಲಿ ದಾಖಲಾಗಿದೆ, ಇನ್ನು ಕೆಲವು ಕಡೆಗೆ ದಾಖಲಾಗಿಲ್ಲ. ಅದು ತುಂಬ ಜನರ ಭಾವನೆಗಳಲ್ಲಿ ನಾವು ಅದನ್ನು ಕೇಳ್ತೀವಿ. ಯಾವಾಗಿನ ಕಾಲದಲ್ಲಿ ಬಾಂಬನ್ನು ತಯಾರಿಸೋಕ್ಕೆ ಬೇಕಾದಂಥ ಒಂದು ಬಾಂಬ್ ತಯಾರಿಸುವಂಥ ವಿಧಾನವನ್ನು ಕಲಿತುಕೊಂಡು ಬರೋದಕ್ಕೆ ಇಲ್ಲಿನ ಕ್ರಾಂತಿಕಾರಿಗಳನ್ನು ಹುರಿದುಂಬಿಸಿ ಅವಳಿಗೆ ತಾನೇ ಎಲ್ಲ ಖರ್ಚನ್ನು ಕೊಟ್ಟು ಜರ್ಮನಿಗೆ, ತನ್ನ ಪರಿಚಯ ಇರ್ತಕ್ಕಂಥ ಜರ್ಮನಿಗೆ ಒಬ್ಬರ ಹತ್ರ ಬಾಂಬ್ ತಯಾರು ಮಾಡೋಕ್ಕೆ ಕಳಿಸ್ತಾರೆ ಅಂತ ಅನ್ನೋದೆಲ್ಲ ವಿಚಾರಗಳು ಅವು ಕೂಡ ಕೇಳಲ್ಪಟ್ಟಿದ್ದೇವೆ. ಹೀಗೆ ನಿಜವಾಗಲೂ ಅದೇನು ಅದರಲ್ಲಿ ಅತಿಶಯೋಕ್ತಿನಿಲ್ಲ. ಅವಳು ಅದನ್ನು ಖಂಡಿತವಾಗಿಯೂ ಮಾಡಿರಬಹುದು, ಪುಸ್ತಕದಲ್ಲಿ ಆಗಿರಲಿಕ್ಕಿಲ್ಲ. ಅವಳ ಸ್ವಾತಂತ್ರ್ಯದ ಈ ಒಂದು ಹೋರಾಟ ಎಷ್ಟು ಪ್ರಾಕ್ಟಿಕಲಾಗಿ ಮಾಡ್ತಿದ್ಲು. ಬ್ರಿಟಿಷರು ಕೂಡ ಒಪ್ಕೋಬೇಕು, ಬ್ರಿಟಿಷರು ಕೂಡ ಅದನ್ನು ಕಾನೂನಾತ್ಮಕವಾಗಿ ಒಪ್ಕೋಬೇಕು ಅಂತ ಒಂದು ಘಟನೆ ನಡೀತೆ. ಆಗ ಹಲವಾರು ಘಟನೆಗಳಿದ್ದಾವೆ. ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯೂನಿವರ್ಸಿಟಿ ಕಮಿಷನ್ ಅಂಥೇಳಿ ಮಾಡ್ತಾನೆ ಲಾರ್ಡ್ ಕರ್ಜನ್. ಅದರಲ್ಲಿ ಆ ಯೂನಿವರ್ಸಿಟಿ ಕಮಿಷನಲ್ಲಿ ಭಾರತೀಯ ವ್ಯಕ್ತಿ ಒಬ್ಬರೂ ಇರಲಿಲ್ಲ. ಆದರೆ ಇವಳು ಒತ್ತಡ ಹೇರಿ ಪ್ರತಿಭಟನೆ ಮಾಡಿ ನಿವೇದಿತೆ ಜಸ್ಟಿಸ್ ಗುರುದಾಸ್ ಬ್ಯಾನರ್ಜಿ ಅವರನ್ನು ಸದಸ್ಯರನ್ನಾಗಿ ಮಾಡಿಕೊಳ್ಳುವಂತ ಹೇಳ್ತಾಳೆ. ಅವರ 1904ರಲ್ಲಿ ಯೂನಿವರ್ಸಿಟಿ ಆ್ಯಕ್ಟ್ ಅಂತ ಜಾರಿಗೆ ಬರ್ತದೆ. ಆ ಸಮಿತಿಯಲ್ಲಿ ಭಾರತೀಯರಂಥ ಈ ಗುರುದಾಸ್ ಬ್ಯಾನರ್ಜಿ ಅವರು ಕೂಡ ಸೇರ್ತಾರೆ. ಅದರ ಹಿನ್ನೆಲೆಯಲ್ಲಿ ಹೋರಾಟ ಮಾಡಿದ್ದು, ಪ್ರತಿಭಟನೆ ಮಾಡಿದ್ದು ನಿವೇದಿತೆ. ಹೀಗೆ ಮತ್ತು ಆಮೇಲೆ ಈ ಹಲವಾರು ಮೀಟಿಂಗ್ಗಳಲ್ಲಿ ಅವಳಿಂದ ಪ್ರೇರಿತಂಥ ಇತಿಹಾಸದಲ್ಲಿ ದಾಖಲಾಗಿದೆ. ನಿವೇದಿತೆಯಿಂದ ಪ್ರೇರೇಪಣೆಗೊಂಡಂಥ ವ್ಯಕ್ತಿಗಳು ಕೇವಲ 100 ಜನ ಕ್ರಾಂತಿಕಾರಿಗಳಲ್ಲ, ಸಹಸ್ರಾರು ಜನ ಅಂತ. ಅವಳ ಆ ಕಾರ್ಯದಿಂದ ಪ್ರೇರಣೆಯನ್ನು ಪಡ್ಕೊಂಡು ಹಲವಾರು ಸಂಘ ಸಂಸ್ಥೆ ಹುಡುಕುತ್ತವೆ. ಯಂಗ್ ಮೆನ್ಸ್ ಹಿಂದೂ ಯೂನಿಯನ್ ಕಮಿಟಿ, ದಿ ಗೀತಾ ಸೊಸೈಟಿ, ಡಾನ್ ಸೊಸೈಟಿ, ಅನುಶೀಲನ ಸಮಿತಿ, ದಿ ವಿವೇಕಾನಂದ ಸೊಸೈಟಿ, ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ತಲೆ ಎತ್ತವೆ, ಸಂಸ್ಥೆಗಳು ಹುಡುಕೊಳ್ತವೆ. ಅದಕ್ಕೆಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದಕ್ಕಾಗಿ. ಹಾಗೆ ಪ್ರಖರವಾದ ಲೇಖನಗಳ ಮೂಲಕ ಅವತ್ತಿನ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿ ಕೊಡ್ತಾಳೆ. ತನ್ನ ಪ್ರಖರವಾದ ಭಾಷಣದ ಮೂಲಕ ಸ್ಫೂರ್ತಿಯನ್ನು ಕೊಡ್ತಾರೆ. ಅವಳ ಬಗ್ಗೆ FJ ಅಲೆಕ್ಸಾಂಡರ್ನವರು ಹೇಳ್ತಾರೆ, ಆಧುನಿಕ ಭಾರತದ ಧುರೀಣರ ಪೈಕಿ ನಿವೇದಿತಾಳಲ್ಲಿದ್ದಂತಹ ಭಾರತದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಮತ್ತು ಅಂತಹ ಕಾರ್ಯನಿರ್ವಹಣೆಯ ಅಪಾರ ಶಕ್ತಿಯನ್ನು ಹೊಂದಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಕಾಣಲಾರೆವು. ಆಕೆ 14 ವರ್ಷಗಳ ಕಾಲ ತನ್ನ ಚೇತನವನ್ನು ದೇಶದೊಡನೆ ಒಂದಾಗಿಸಲು ಪ್ರಯತ್ನಿಸಿದರು. ಭಾರತೀಯ ಅನುಭವದ ಮೂಲೆಯನ್ನು ಹೊಕ್ಕು ಅದರ ಶ್ರೇಷ್ಠತೆಯನ್ನು ಪ್ರಮಾಣವನ್ನು ಹುಡುಕಿದಳು. ಇದರ ಫಲವಾಗಿ ರಾಷ್ಟ್ರಪ್ರಜ್ಞೆ ಎಂಬ ಶಬ್ದ ರೂಪುಗೊಂಡು ಎಲ್ಲೆಲ್ಲಿಯೂ ಎಲ್ಲದರಲ್ಲಿಯೂ ಹುಡುಕುವಂತಾಯಿತು ಅಂತ ಬರೀತಾರೆ. ಹೀಗೆ ಅವ್ರು ಹೇಳ್ತಾಳೆ, ಭಾರತದ ವರ್ತಮಾನ ಅದರ ಪ್ರಾಚೀನ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರು ಬಿಟ್ಟಿದೆ ಮತ್ತು ಅದರ ಮುಂದೆ ಭವ್ಯ ಭವಿಷ್ಯವು ಬೆಳಗುತ್ತಿದೆ. ಅವಳು ಹೇಳುವಂಥ ಪ್ರಸಿದ್ಧವಾದ ಮಾತು ನಮಗೆಲ್ಲ ಧ್ಯಾನಯೋಗ್ಯವಾದಂಥ ಮಾತು ಅಂತ ಹೇಳ್ತಾರೆ. ಓ ರಾಷ್ಟ್ರೀಯತೆ, ಸುಖವಾಗಿ ಬಾ ಅಥವಾ ದುಃಖವಾಗಿ ಬಾ, ಸನ್ಮಾನವಾಗಿ ಬಾ ಅಥವಾ ಅಪಮಾನವಾಗಿ ಬಾ, ನನ್ನನ್ನು ನಿನ್ನವಳನ್ನಾಗಿ ಮಾಡಿಕೊ ಅಂತ ರಾಷ್ಟ್ರೀಯತೆ ಪ್ರಾರ್ಥನೆಯನ್ನು ಮಾಡ್ಕೋತಾಳೆ. ಎಂಥ ಭಾವನೆ! ಇವತ್ತಿಗೂ ಕೂಡ ಇವತ್ತಿನ ಮಕ್ಕಳಿಗೆ, ಯುವಕರಿಗೆ ಇದನ್ನು ನಾವು ಹೇಳಬೇಕು. ಓ ರಾಷ್ಟ್ರೀಯತೆ ಅನ್ನೋದು ಬಹಳ ಮುಖ್ಯ. ರಾಷ್ಟ್ರೀಯತೆ ಬೆಳೆದಾಗ ಜಾತೀಯತೆ ಅನ್ನೋದು ತಾನೇ ಹೋಗ್ತದೆ. ಜಾತೀಯತೆ ಜಾಸ್ತಿ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಈ ಮಾತು ಹೆಚ್ಚು ಪ್ರಸ್ತುತವಾಗ್ತದೆ. ಹೀಗೆ ನಿವೇದಿತೆ ಆಗಿನ ಕಾಲದಲ್ಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಸುವುದಕ್ಕಾಗಿ ಪ್ರಬಂಧ ಸ್ಪರ್ಧೆಗಳನ್ನು, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಆ ರಾಷ್ಟ್ರೀಯತೆಯ ಭಾವನೆ ಮೂಡಿಸಿದ್ದು ಅದು ಸಣ್ಣ ಕೊಡುಗೆ ಅಲ್ಲ. ನಾವೆಲ್ಲ ಸ್ವಾತಂತ್ರ್ಯ ಬಂತು ಇದನ್ನೆಲ್ಲ ಯಾರ್ಯಾರೋ ಒಂದಷ್ಟು ಜನ ಹೋರಾಟ ಮಾಡಿದ್ರು ಅಂತ ಒಂದಷ್ಟು ಲಿಸ್ಟ್ಗಳನ್ನು ಓದ್ತಿದೆ ಹೊರತು, ಆದರೆ ಅದರ ಹಿನ್ನೆಲೆಯಲ್ಲಿ
ಲಕ್ಷಾಂತರ ಜನ ಹೋರಾಟ ಮಾಡಿದ್ದಾರೆ. ಅವ್ರು ಯಾರೂ ಕೂಡ ಇತಿಹಾಸದಲ್ಲಿ ಅವ್ರ ಹೆಸರುಗಳಿಲ್ಲ. ಆ ಲಕ್ಷಾಂತರ ಜನರನ್ನೆಲ್ಲ ಸಂಘಟನೆ ಮಾಡಿದಂಥ ಹಲವಾರು ಜನ ಮಹಾ ವ್ಯಕ್ತಿಗಳಿದ್ದಾರೆ. ಅವರಲ್ಲಿ ನಿವೇದಿತೆ ಕೂಡ ಖಂಡಿತವಾಗಿಯೂ ಅಗ್ರಗಣ್ಯಳು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಒಂದು ಸಾರಿ ಅವಳ ಬಿಪಿನ್ ಚಂದ್ರ ಪಾಲ್ ಅವರು ಕೂಡ ನಾವು ಸ್ವಾತಂತ್ರ್ಯ ಆಂದೋಲನದ ಗಾಂಧೀಜಿ ಬರೋಕ್ಕಿಂತ ಮೊದಲನೇ ಸ್ವಾತಂತ್ರ್ಯ ಆಂದೋಲನದಲ್ಲಿ ನಾವು 3 ಹೆಸರುಗಳನ್ನು ನೋಡ್ತೇವೆ, ಲಾಲ್, ಬಾಲ್, ಪಾಲ್ ಅಂತೇಳಿ. ಹಾಗೆ ಅದರಲ್ಲಿ ಬಿಪಿನ್ ಚಂದ್ರ ಪಾಲ್ರು ಮತ್ತು ಬಂಕಿಮ್ ಚಂದ್ರ ಇಬ್ಬರೂ ಕೂಡ ಬಹಳ ನಿವೇದಿತೆಯಿಂದ ಪ್ರಭಾವಿತಗೊಂಡಂಥ ವ್ಯಕ್ತಿಗಳು. ಹಾಗೆ ಅರವಿಂದ್ ಘೋಷರು ಅವರು ಕೂಡ ಕ್ರಾಂತಿಕಾರಿಗಳು. ಅವರ ರಕ್ಷಣೆ ಮಾಡಿ ಅರವಿಂದ್ ಘೋಷರು ಜೈಲು ವಾಸವನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಪ್ರೇರಣೆ ಕೊಟ್ಟದ್ದು ನಿವೇದಿತೆಯ ಪುಸ್ತಕ, ಆಮೇಲೆ ಅವರ ಮಾತುಗಳು. ಕೊನೆಗೆ ಬಿಡುಗಡೆಗೊಂಡ ಮೇಲೆ ಮತ್ತೆ ಅವನ ಗಡೀಪಾರು ಮಾಡಬೇಕು ಅಂತ ಒಂದು ಆದೇಶ ಬಂದಾಗ ಆವಾಗ ನಿವೇದಿತೆಯ ತನ್ನ ಸ್ವಂತ ಖರ್ಚಿನ ಹಣವನ್ನು ಕೊಟ್ಟು ಅವರನ್ನು ಅರವಿಂದ್ ಘೋಷರನ್ನು ಪಾಂಡಿಚೇರಿಗೆ ಕಳಿಸಿದ್ದು. ಅವರು ಆಮೇಲೆ ಆಧ್ಯಾತ್ಮಿಕ ಕ್ಷೇತ್ರದ ಕಡೆಗೆ ವಾಲುವಂತಾಗಿದ್ದು. ಇದೆಲ್ಲ ಇದರ ಹಿಂದೆ ನಿವೇದಿತೆಯ ಒಂದು ಕೆಲಸ, ಅವಳ ಪ್ರೇರಣೆ ಅಲ್ಲಿದೆ ಅನ್ನೋದನ್ನು ನಾವು ಗುರುತಿಸಬೇಕು. ಇದು ಸಾಮಾನ್ಯ ಕೊಡುಗೆ ಅಲ್ಲ. ಬಹಳ ಜನ ಅರವಿಂದ್ ಘೋಷರ ಪಾತ್ರವನ್ನು ತುಂಬ ಮುಕ್ತವಾಗಿ ಹೇಳ್ತಿರ್ತಾರೆ. ಭಾರತ ಸ್ವಾತಂತ್ರ್ಯ ಆಂದೋಲನದಲ್ಲಿ ಆಗಲಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆಯಲ್ಲಿ. ಆದರೆ ಅರವಿಂದರನ್ನೇ ಕೊಡುಗೆಯಾಗಿ ಕೊಡೋದರಲ್ಲಿ ನಿವೇದಿತೆ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಹೀಗೆ ನಿವೇದಿತೆ ಈ ರಾಸ್ ಬಿಹಾರಿ ಬೋಸ್, ಬಿಪಿನ್ ಚಂದ್ರ ಪಾಲ್, ಅರವಿಂದ್ ಘೋಷ್ ಹೀಗೆ ಬಹಳ ಜನರಿಗೆ ಸ್ವಾತಂತ್ರ್ಯ ಆಂದೋಲನದಲ್ಲಿ ಅವಳು ಭಾಗವಹಿಸಿ ಪ್ರೇರಣೆ ಕೊಟ್ಟಿದ್ದಲ್ಲದೆ ಕ್ರಾಂತಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿದ್ದನ್ನು ಗಮನಿಸಿದಾಗ ಸ್ವಾತಂತ್ರ್ಯ ಆಂದೋಲನದಲ್ಲಿ ಅವಳ ಕೊಡುಗೆ ಅದೇ ಒಂದು ಪ್ರತ್ಯೇಕವಾಗಿ ನಾವು ಭಾವಿಸಬೇಕಂಥದ್ದು, ಅಧ್ಯಯನ ಮಾಡಬೇಕಂತ ವಿಷಯ ಇದೆ. ಅದನ್ನು ಈ ಕಡಿಮೆ ಸಮಯದಲ್ಲಿ ನಾನು ಅದೆಲ್ಲ ಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು 4ನೇದಾಗಿ ಅವಳ ಕೊಡುಗೆಯನ್ನು ನಾವು ಗುರುತಿಸುವುದಾದರೆ ವಿಜ್ಞಾನ. ನಾವು ವಿಜ್ಞಾನದಲ್ಲಿ ಜಗದೀಶ್ ಚಂದ್ರ ಬೋಸರ ಹೆಸರನ್ನು ಕೇಳಿದ್ದೇವೆ. ಅವರು ಕೊಟ್ಟಂಥ ಸಸ್ಯಗಳಿಗೂ ಜೀವ ಇದೆ ಅಂತಕ್ಕಂಥ ವಿಷಯವನ್ನು, ಸಜೀವ ಮತ್ತು ನಿರ್ಜೀವ ವಸ್ತುಗಳ ಪ್ರತಿಕ್ರಿಯೆ ಅನ್ನೋಂಥ ದೊಡ್ಡ ವಿಷಯವನ್ನು ಮಂಡಿಸಿ ಅದರಲ್ಲಿ ಅವರು ಪ್ರಬಂಧವನ್ನು ಬೇರೆ ಬೇರೆ ವಿಜ್ಞಾನಿಗಳು ಕೂಡ ಒಪ್ಪುವಂತೆ ಮಾಡ್ತಾರೆ. ಆ ಸಭೆಯಲ್ಲಿ ವಿವೇಕಾನಂದರು ಮತ್ತು ನಿವೇದಿತೆ ಕೂಡ ಭಾಗವಹಿಸಿರ್ತಾರೆ, ಆ ಪ್ರಬಂಧವನ್ನು ಅವರು ಮಂಡಿಸಿದಂಥ ಆ ಸಭೆಯಲ್ಲಿ. ಆಮೇಲೆ ಜಗದೀಶ್ ಚಂದ್ರ ಬೋಸರಿಗೆ ಯಾವ ಕಷ್ಟಕರ ಪರಿಸ್ಥಿತಿಗಳೆಲ್ಲ ಅವರಿಗೆ ತುಂಬ ಸಹಾಯವನ್ನು ಮಾಡ್ತಾಳೆ. ಒಂದು ರೀತಿ ಜಗದೀಶ್ ಚಂದ್ರ ಬೋಸ್ ಮತ್ತು ಅವರ ಹೆಂಡತಿ ಅಬಲಾ ಬೋಸ್ ಇಬ್ಬರಿಗೂ ತುಂಬ ಆತ್ಮೀಯವಾಗಿರ್ತಾಳೆ. ಜೊತೆಗೆ ಜಗದೀಶ್ ಚಂದ್ರ ಬೋಸರ ಒಂದು ಫ್ಯಾಮಿಲಿ ಮೆಂಬರ್ ಆಗಿದ್ದ ಅನ್ನೋ ರೀತಿಯಲ್ಲಿ ಅವ್ರ ಜೊತೆಗೆ ಅಷ್ಟು ಕ್ಲೋಸ್ ಆಗಿದ್ದುಕೊಂಡು ಅವರು ಪ್ರತಿಯೊಂದು ಹಂತದಲ್ಲೂ ಭಾಗವಹಿಸ್ತಾಳೆ. ಮತ್ತು ನಾವೆಲ್ಲ ಇನ್ನೊಂದು ಅದ್ಭುತವಾದಂಥ ವಿಷಯವನ್ನು ಕೇಳಿದ್ದೇವೆ. ಏನಂತಂದರೆ ಬೆಂಗಳೂರಿನಲ್ಲಿ ಸ್ಥಾಪಿಸಲ್ಪಟ್ಟಂಥ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅದು ವಿವೇಕಾನಂದರ ಪ್ರೇರಣೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆ ನಂತರ ಜಮ್ಶೆಡ್ಜಿ ಟಾಟಾ ಅವರಿಗೆ ಅದನ್ನು ಸರ್ಕಾರದ ಕಡೆಯಿಂದ, ಬ್ರಿಟಿಷ್ ಸರ್ಕಾರದ ಕಡೆಯಿಂದ ಮಾನ್ಯತೆಯನ್ನು ದೊರಕಿಸಿಕೊಡುವಲ್ಲಿ ನಿವೇದಿತೆ ತುಂಬ ಮಹತ್ವದ ಪಾತ್ರ ವಹಿಸ್ತಾಳೆ ಅನ್ನೋದು ಭಾಳ ಹೆಮ್ಮೆಯ ವಿಷಯ, ನಾವು ಭಾವಿಸಬೇಕಾದಂಥ ವಿಷಯ. ಹಾಗೆ ಅದೇ ರೀತಿ ಕಲ್ಕತ್ತಾದಲ್ಲಿ 1917ರಲ್ಲಿ ಬಸು ವಿಜ್ಞಾನ ಮಂದಿರ ಅಂತ ಸ್ಥಾಪನೆ ಮಾಡಿ ಜಗದೀಶ್ ಚಂದ್ರ ಬೋಸರ ಹಲವಾರು ಅವರ ಸಂಶೋಧನೆಗಳ ಎಲ್ಲ ಅಲ್ಲಿ ಒಂದು ಸಾರ್ಥಕತೆಯನ್ನು ಕಾಣುವಂತೆ ಅಧ್ಯಯನಕ್ಕೆ ಬೇಕಾಗುವಂಥ ವಿಷಯವಾಗಿ ಮಾರ್ಪಡುವುದರಲ್ಲಿ ಅವಳ ಪಾತ್ರ ಬಹಳ ದೊಡ್ಡದು. ಹೀಗೆ ಅವಳು ವಿಜ್ಞಾನ ಕ್ಷೇತ್ರಕ್ಕೂ ಕೂಡ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾಳೆ. ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನಿವೇದಿತೆ ಸಂಪರ್ಕಕ್ಕೆ ಬಂದು ಅವರಿಂದ ಪ್ರೇರಣೆ ಪಡೆದುಕೊಂಡಂಥ ದೊಡ್ಡ ವ್ಯಕ್ತಿಗಳಲ್ಲಿ ರವೀಂದ್ರನಾಥ್ ಟ್ಯಾಗೋರು ಕೂಡ ಒಬ್ಬರು. ಅವರು ನಿವೇದಿತೆಯಿಂದ ತುಂಬ
ಪ್ರಭಾವಿತರಾಗ್ತಾರೆ. ನಿವೇದಿತ ಭಾರತ ಪ್ರೇಮ, ಸನಾತನ ಹಿಂದೂ ಧರ್ಮದ ಮೇಲೆ ಶ್ರದ್ಧಾಭಕ್ತಿ, ಆಂಗ್ಲರ ಅವಗುಣಗಳ ಮೇಲಿನ ಅವಳ ತಿರಸ್ಕಾರ ಭಾವನೆ, ಅವೆಲ್ಲ ರವೀಂದ್ರನಾಥ್ ಟ್ಯಾಗೋರ್ನ ಬಹಳ ಆಕರ್ಷಣೆ ಮಾಡ್ತವೆ. ಅವಳ ರವೀಂದ್ರನಾಥರ ಸಾಹಿತ್ಯ ಈ ರೀತಿಯಾದಂಥ ಭಾರತೀಯವಾಗಿರುವಂತೆ ಆಗುವಲ್ಲಿ ನಿವೇದಿತೆ ಅವರಿಗೆ ಪ್ರೇರಣೆಯನ್ನು ಕೊಡ್ತಾಳೆ. ದಿ ವೆಬ್ ಆಫ್ ಇಂಡಿಯನ್ ಲೈಫ್ ಅನ್ನುವಂಥ ನಿವೇದಿತೆ ಬರೆದಂಥ ಪುಸ್ತಕಕ್ಕೆ ರವೀಂದ್ರನಾಥರು ಮುನ್ನುಡಿಯನ್ನು ಬರೆದಿದ್ದಾರೆ. ನಿವೇದಿತಳ ಶೈಕ್ಷಣಿಕ ಚಿಂತನೆಗಳಿಂದ ಆಕರ್ಷಿತರಾಗಿದ್ದಂಥ ರವೀಂದ್ರರು ತರುವಾಯ ಕಾಲದಲ್ಲಿ ಭಾರತೀಯ ಸಂಸ್ಕೃತಿಯ ಅಡಿಗಲಿನ ಮೇಲೆ ಸ್ಥಾಪಿತವಾದಂಥ ಶಾಂತಿನಿಕೇತನದ ಶಿಕ್ಷಣದ ಕ್ರಮದ ಮೇಲೆ ನಿವೇದಿತಾಳ ಚಿಂತನೆಯ ಛಾಪು ಮೂಡಿತ್ತು ಅಂತ ಹೇಳಿದ್ದಾರೆ. ಈ ಕಾರಣದಲ್ಲಿ ರವೀಂದ್ರರು ಅವಳನ್ನು ಲೋಕಮಾತಾ ಅಂತ ಅವರೇ ಕರೆದು ಗೌರವಿಸಿದ್ದಾರೆ. ಇನ್ನೊಬ್ಬ ಅರ್ಥಶಾಸ್ತ್ರದ ಕುರಿತಾಗಿ ಕೂಡ ರಮೇಶ್ ಚಂದ್ರ ದತ್ ಅಂತೇಳಿ, ಅವನಿಗೂ ಕೂಡ ಅರ್ಥಶಾಸ್ತ್ರದ ಚಿಂತನೆಗಳನ್ನು ರೂಪಿಸುವಲ್ಲಿ ನಿವೇದಿತೆಯ ಪ್ರಭಾವವನ್ನು ಕಾಣ್ತೇವೆ. ನಿಮ್ಮ ಅರ್ಥಶಾಸ್ತ್ರದ ಚಿಂತನೆಗಳಲ್ಲಿ ನೀವು ಭಾರತೀಯತೆಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಎಲ್ಲದರಲ್ಲೂ ಹಾಕಿದ ಚಿಂತನೆ ಏನಂದರೆ ಭಾರತೀಯತೆ ಮುಖ್ಯವಾಗುತ್ತೆ. ಏನೇ ಮಾಡಿ ಉಡುಗೆ ತೊಡುಗೆಗಳನ್ನ ಹಿಡ್ಕೊಂಡು ಆಲೋಚನಾ ಧಾಟಿ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ನಾವು ಭಾರತೀಯರಾಗಬೇಕು ಅಂತ ಆಟ ಪಾಠಗಳಲ್ಲೂ ಕೂಡ ನಾವು ಪೂರ್ಣ ಮಟ್ಟಕ್ಕೆ ಭಾರತೀಯರಾಗಿ ಇರಬೇಕು ಅನ್ನೋದು ಅವಳ ದೊಡ್ಡ ಅಭಿಲಾಷೆ ಯಾಕೆ ಅವಳು ಕಂಡಂಥ ಕನಸು ಮುಂದೆ ಬರ್ತಕ್ಕಂಥ ಜನಾಂಗ ಹೀಗಿರಬೇಕು ಅಂಥೇಳಿ. ಹಾಗಾಗಿ ದಿನೇಶ್ ಚಂದ್ರ ಸೇನ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೂಡ ಅವನು ಸಾಹಿತಿ, ಅವನು ಕೂಡ ನಿವೇದಿತೆಯಿಂದ ಪ್ರಭಾವಿತನಾಗಿದ್ದಾನೆ. ಹಾಗೆ ಇನ್ನೂ ಹಲವಾರು ಕಲಾವಿದರು, ನಂದಲಾಲ್ ಬಸು ಅಂತಕ್ಕಂಥ ಕಲಾವಿದ, ಅವನೀಂದ್ರನಾಥ್ ಟಾಗೋರ್ ಅಂತ ಮಹಾದೊಡ್ಡ ಕಲಾವಿದರೆಲ್ಲ ನಿವೇದಿತೆಯಿಂದ ಪ್ರಭಾವಿತರಾಗ್ತಾರೆ. ಅವಳಿಂದ ಪ್ರಭಾವಿತರಾಗುವುದಂತಂದರೆ ಅರ್ಥ ನಾವು ತಿಳ್ಕೊಬೇಕಾದೇನಂತಂದರೆ, ಭಾರತೀಯ ಚಿತ್ರಕಲೆಯಲ್ಲಿ ಈ ಚಿತ್ರದ ಮೂಲಕ ಒಂದು ಹೊಸ ಯುಗ ಪ್ರಾರಂಭ ಆಗಿದೆ, ಭಾರತೀಯರು ಇದಕ್ಕೆ ಬಹುಕಾಲದಿಂದ ಕಾದುಕೊಂಡಿತ್ತು ಅಂತ ಅವಳೇ ಹೊಗಳಿ ಅವೆಲ್ಲವನ್ನು ಭಾರತೀಕರಣಗೊಳ್ಳಬೇಕು ಅನ್ನೋದರಲ್ಲಿ ಹೇಳ್ತಾರೆ. ಹಾಗೆಯೇ ನಂದಲಾಲ್ ಬಸು ಒಂದು ಮಾರ್ಗದರ್ಶನ ಮಾಡಿದಂಥ ಘಟನೆ ಇದೆ. ನಂದಲಾಲ್ ಕಾಳೆ ಚಿತ್ರವನ್ನು ಬಿಡಿಸಿರ್ತಾರೆ. ಅದು ನೋಡಿ ಚಿತ್ರ ಬರೆಯುವ ಮುನ್ನ ಚೆನ್ನಾಗಿ ಧ್ಯಾನ ಮಾಡಿ ಚಿತ್ರ ಬರೀರಿ, ಇದು ಭಾರತೀಯ ಚಿತ್ರಕಲೆ ಸೂತ್ರ ಅಂತ ಹೇಳ್ತಾರೆ. ಚಿತ್ರ ಬರೆಯುವ ಮುನ್ನ ಚೆನ್ನಾಗಿ ಧ್ಯಾನ ಮಾಡಿ ಚಿತ್ರ ಬರೀರಿ, ಇದು ಭಾರತೀಯ ಚಿತ್ರಕಲೆಯ ಸೂತ್ರ ಎಂದು ವಿವರಿಸುತ್ತಾ ಹೇಳ್ತಾರೆ. ಕಾಳಿ ದಿಗಂಬರಳು, ಅವಳು ನಿರ್ಭಯಳು, ವಿನಾಶಕಳು, ಅವಳಿಗೆ ಅಷ್ಟೊಂದು ಉಡುಗೆ ಅಗತ್ಯವಿಲ್ಲ ಅಂತ ಹೀಗೆ ಆ ಚಿತ್ರವನ್ನು ಬಿಡಿಸುವುದರಲ್ಲಿ ನಂದಲಾಲ ಬಸು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾಳೆ. ಹಾಗೆ ಆನಂದ ಕುಮಾರಸ್ವಾಮಿ ಅಂತ ನಾವು ಇನ್ನೊಬ್ಬ ಕಲಾ ವಿಮರ್ಶಕರನ್ನು ನೋಡಿದ್ದೇವೆ, ಭಾರತ ಕಂಡಂಥ ದೊಡ್ಡ ಪಂಡಿತರವರು ಕೂಡ. ಅವರಿಗೂ ಕೂಡ ನಿವೇದಿತೆ ಪ್ರೇರಣೆ, ಅವಳ ಲೇಖನಗಳು, ಅವಳ ಮಾರ್ಗದರ್ಶನ ಅವರಿಗೆ ಸಿಕ್ಕಿರ್ತದೆ. ಇನ್ನೊಬ್ಬರು ತಮಿಳುನಾಡಿನ ಪ್ರಸಿದ್ಧ ಕವಿಯಾದಂಥ ಸುಬ್ರಹ್ಮಣ್ಯ ಭಾರತಿಯವರು. 1906ರಲ್ಲಿ ಸುಬ್ರಹ್ಮಣ್ಯ ಭಾರತಿಯವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸೋದಕ್ಕೆ ಅಂತ ಕಲ್ಕತ್ತಾಕ್ಕೆ ಬಂದಿದ್ದರು. ಆ ಸಮಾವೇಶದಲ್ಲಿ ನಿವೇದಿತೆಯು ಭಾಗವಹಿಸಿ ಭಾರತೀಯರನ್ನೇ ಮಾತುಕತೆ ಆಡಿದಳು. ಮೊದಲ ಭೇಟಿಯಲ್ಲಿ ಭಾರತೀಯವರು ನಿವೇದಿತೆಯಿಂದ ಆಕರ್ಷಿತರಾಗಿ ಅವಳೊಂದು ಶಕ್ತಿ ಕೇಂದ್ರ ಅಂತ ಅರ್ಥ ಮಾಡಿಕೊಂಡ್ರು. ಆ ಸುಬ್ರಹ್ಮಣ್ಯ ಭಾರತಿಯವರಿಗೆ ನಿವೇದಿತೆ ಹೇಳ್ತಾರೆ, ಮಗು ಎಷ್ಟು ಚೆನ್ನಾಗಿದೆ ನೋಡಿ, ಇದನ್ನು ನಾವೆಲ್ಲ ಕೇಳಬೇಕು, ಅನುಸರಿಸಬೇಕು. ಮಗು ಮನಸ್ಸನ್ನು ಮುಕ್ತವಾಗಿಟ್ಟುಕೋ, ಪಕ್ಷ ಪಂಗಡ ಜಾತಿ ಮತ ಪಂಥಗಳ ಅನಾಗರಿಕ ಭೇದಗಳನ್ನು ಮರೆತು ಬಿಡು, ನಿನ್ನ ಹೃದಯ ಸಿಂಹಾಸನದಲ್ಲಿ ಉತ್ಕಟವಾದ ದೇಶಪ್ರೇಮವು ವಿರಾಜಿಸಲಿ, ಆಗ ನಿನ್ನ ಹೆಸರು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಅಂಕಿತವಾಗುವ ಪುಣ್ಯ ಪದವಿಯನ್ನು ಪಡೆಯುವಿ ಅಂತ ಸುಬ್ರಹ್ಮಣ್ಯ ಭಾರತಿಯರಿಗೆ ನಿವೇದಿತೆ ಹೇಳ್ತಾರೆ. ಆ ನಿವೇದಿತೆಯ ನೀಡಿದಂಥ ಆ ಮಾತು ಸುಬ್ರಹ್ಮಣ್ಯ ಭಾರತಿಯವರ ಜೀವನದಲ್ಲಿ ಅದೊಂದು ಭವಿಷ್ಯ ನಿಜವಾಯಿತು. ಹೀಗೆ ನಿವೇದಿತೆ ನೀಡಿದಂಥ ಕೊಡುಗೆ ಶೈಕ್ಷಣಿಕ ಕ್ಷೇತ್ರ, ಸೇವಾ ಕ್ಷೇತ್ರ, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಕ್ಷೇತ್ರ, ಕಲೆ ವಿಜ್ಞಾನ ಇವೆಲ್ಲ ಕ್ಷೇತ್ರಗಳು ಕೂಡ. ಯಾಕೆಂದರೆ ಅವಳದೇ ಅಂಥ ವ್ಯಕ್ತಿತ್ವ ಆದ್ದರಿಂದ ಅವಳು ಎಲ್ಲದಕ್ಕೂ ಮಾರ್ಗದರ್ಶನ ಮಾಡಿದ್ದಾಳೆ. ಆ ಮಾರ್ಗದರ್ಶನ ನಾವು ಮತ್ತೆ ಅವಳ ಕೃತಿಗಳಲ್ಲಿ ನಾವು ಅಧ್ಯಯನ ಮಾಡಿ, ಕಂಪ್ಲೀಟ್ ವರ್ಕ್ಸ್ ಆಫ್ ನಿವೇದಿತಾ ಅಂತಿದೆ, ಅವಳ ಜೀವನ ಚರಿತ್ರೆಗಳಿದೆ, ಇದೆಲ್ಲವನ್ನು ಅಧ್ಯಯನ ಮಾಡಿದಾಗ ಅವಳು ಇನ್ನೂ ಹೆಚ್ಚು ಪರಿಣಾಮ ನಮಗೆಲ್ಲ ಗೊತ್ತಾಗುತ್ತೆ. ಅವಳು ನೀಡಿದಂಥ ಕೊಡುಗೆ ಅವಿಸ್ಮರಣೀಯವಾದಂಥದ್ದು ಮತ್ತು ನಿತ್ಯ ಸ್ಮರಣೀಯವಾದಂಥದ್ದು.
ನಾವು ನಿತ್ಯ ಸ್ಮರಣೆ ಮಾಡಿಕೊಂಡು ಪ್ರೇರಣೆ ಪಡ್ಕೊಂಡು ನಾವು ಕೂಡ ಅವಳು ನೀಡಿದಂಥ ಶಿಕ್ಷಣ ಪದ್ಧತಿ ಅಟ್ಲೀಸ್ಟ್ ನಮ್ಮ ವ್ಯಕ್ತಿತ್ವಗಳಲ್ಲಿ ಕಾಣಬರುವಂತೆ ನಾವು ಬದುಕಿದರೆ ಅದೇ ಒಂದು ದೊಡ್ಡ ನಮ್ಮ ಬದುಕಿಗೂ ಸಾರ್ಥಕತೆ. ಹಾಗೆ ಅವಳು ಪ್ರೀತಿಸಿದಂಥ ದೇಶ ಪ್ರೇಮದ ಒಂದು ಅಂಶವಾದರೂ ನಮ್ಮಲ್ಲಿ ಬಂದರೆ ನಾವು ಕೂಡ ನಿಜವಾಗಲೂ ದೇಶಪ್ರೇಮಿಗಳಾಗೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ನಿವೇದಿತ ಬಳಗದ ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡಿ, ಹೀಗೆ ನಿವೇದಿತೆ ಸಂಬಂಧಪಟ್ಟಂಥ ಚಿಂತನೆ ಅವರಿಂದ ಮೂಡಿಬಂದು ಸಮಾಜದಲ್ಲಿ ಹೊಸ ಒಂದು ಪೀಳಿಗೆಗೆ ಅವಳ ಪರಿಚಯ ಆಗಲಿ, ಹೊಸ ಪೀಳಿಗೆ ಅವಳಿಂದ ಆಗುವಂತೆ ಆಗಿ ಸಮಾಜ ನಿರ್ಮಾಣ ಆಗಲಿ ಅಂತೇಳಿ ಹಾರೈಸ್ತಾ ನಾನು ಈ 4 ಮಾತುಗಳನ್ನು ಭಗವಂತನ ಅವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೈ ರಾಮಕೃಷ್ಣ.